ಗೈಸ್, ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಬಟನ್ ಒತ್ತಕ್ ಒಂದ್ ಕ್ಷಣನೂ ಬೇಡ ಗೈಸ್, ಓಕೆನಾ? ನೀವು ನಂಗೆ ಮೋಟಿವೇಟ್ ಮಾಡ್ದಂಗ ಆಗುತ್ತೆ, ಮತ್ತೆ ನಂಗೆ ತುಂಬಾ ಸಪೋರ್ಟ್ ಮಾಡ್ದಂಗ ಆಗುತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮತ್ತೆ ಗೈಸ್, ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಲೈವ್ ರೀಡಿಂಗ್ ಬರ್ಬೇಕು ಅನ್ಕೊಂಡಿದೀನಿ, ಓನ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಓನ್ಲಿ, ಓಕೆನಾ? ಸೊ ನಿಮ್ಗೆ ಯಾವ ಟೈಮಲ್ಲಿ ನೀವುಗಳು ಫ್ರೀ ಇರ್ತೀರಾ ಅಥವಾ ಯಾವ ದಿನದಲ್ಲಿ ನೀವು ಫ್ರೀ ಇರ್ತೀರಾ ಅಂತ ನಂಗೆ ಕಾಮೆಂಟ್ ಮಾಡಿ. ನಾನು ಪೋಸ್ಟ್ ಹಾಕಿದ್ದೀನಿ, ನನ್ನ ಪೋಸ್ಟ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ನಾನು ಮೆಜಾರಿಟಿ ಯಾವ್ದು ಬರುತ್ತೆ ಲೈವ್ ಬರ್ತೀನಿ. ಫ್ರೀ ಆಗಿ ಅಟ್ಲೀಸ್ಟ್ 10 ಕ್ವಶನ್ಸ್ಗೆ ಎಸ್ ಆರ್ ನೋ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಲೈವ್ ಬನ್ನಿ ಗೈಸ್, ಓಕೆನಾ? ಓಕೆ, ಮತ್ತೆ ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಇಷ್ಟು ದೂರ ನನ್ನ ಟ್ಯಾರೋ ರೀಡಿಂಗ್ ವರ್ಗೂ ಬಂದಿದ್ದೀರೋ, ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು, ಆ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಅಂದ್ರೆ ಮುಚ್ಚಿಟ್ಟ ಭಾವನೆಗಳೇನು ಅಂತ ನೋಡೋಣ, ಓಕೆನಾ ಗೈಸ್? ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಮತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಅದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಮತ್ತೆ ಆಸ್ ಯೂಶುವಲ್ 2 ಪೈಲ್ ಬರುತ್ತೆ, ಪೈಲ್ 1 ಮತ್ತೆ ಪೈಲ್ 2. ನಿಮ್ಗೆ ಯಾವ ಪೈಲ್ ಜಾಸ್ತಿ ರೆಸೊನೇಟ್ ಆಗುತ್ತೆ ಆ ಪೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ರೆಸೊನೇಟ್ ಆದ್ರೆ 2 ನೋಡಿ, ಬಟ್ ಯಾವ ಪೈಲ್ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಆ ಪೈಲ್ ನ ಪೂರ್ತಿ ನೋಡಿ, ಓಕೆನಾ? ಮತ್ತೆ ಎನರ್ಜಿ ಎಕ್ಸ್ಚೇಂಜ್ಗೆ ಗೈಸ್ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್, ಓಕೆನಾ? ಓಕೆ, ಪೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ನಿಮ್ಗೆ ಪೈಲ್ಸ್ ಸಡನ್ ಆಗಿ ಸೆಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆ? ಓಕೆ, ವೆಲ್ಕಮ್ ಪೈಲ್ 1. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಏನು ಅಂತ ನೋಡೋಣ ಗೈಸ್. ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಮತ್ತೆ ಅವ್ರ ಮುಖ ನೀವು ಕಣ್ಮುಚ್ಚಿದಾಗ ಫೇಸ್ ನಿಮ್ ಮುಂದೆ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಹೇಳಿ ಗೈಸ್, ಜೋರಾಗಿ. ಮತ್ತೆ ಅವ್ರ ಪಿಕ್ಚರ್ ಇದ್ರೆ ಪಿಕ್ಚರ್, ಅವ್ರದ್ದು ಫೋಟೋ ಇದ್ರೆ ಫೋಟೋ ನೋಡಿ, ಓಕೆನಾ? ಇನ್ನೇನು ಥಾಟ್ಸ್ ಬೇಡ, ನಿಮ್ ಪರ್ಸನ್ನೇ ನೆನ್ಸ್ಕೊಳ್ಳಿ, ಯಾಕಂದ್ರೆ ಜನರಲ್ ರೀಡಿಂಗ್. ಸೊ ರೆಸೊನೇಟ್ ಚೆನ್ನಾಗ್ ಆಗ್ಬೇಕಂದ್ರೆ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಇರ್ಬೇಕು, ಓಕೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮ್ ಲೈಫಲ್ಲಿ ಬೇರೆ ಏನೇ ನಡೀತಿದ್ರೋ ಆ ಥಾಟ್ಸ್ ನಿಮ್ ತಲೆಯಲ್ಲಿ ಬರೋದ್ ಬೇಡ. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ಸ್, ಪ್ಲೀಸ್. ಪೈಲ್ 1 ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಅಂದ್ರೆ ಅವರು ಏನ್ ಮುಚ್ಚಿಟ್ಟಿದ್ದಾರೆ ಅವ್ರ ಭಾವನೆಗಳನ್ನ ನಮ್ಮ ವ್ಯೂವರ್ಸ್ ಬಗ್ಗೆ ಅಂತ ನೋಡೋಣ, ಓಕೆ? 2 of Wands, okay? Ace of Wands, wow. 9 of Swords, missing energy ಇದೆ guys. Death card, okay? 10 of Pentacles, okay. ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ ವ್ಯಕ್ತಿ ನಿಮ್ಮನ್ನ ಸದ್ಯದ ಪರಿಸ್ಥಿತಿಲಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಅವ್ರು ಶೋ ಮಾಡಲ್ಲ. ನಾನು ಇವತ್ತು ಏನೇನ್ ಹೇಳ್ತಿದ್ದೀನಿ ಆ ಫೀಲಿಂಗ್ಸ್ ಎಲ್ಲ ಅವ್ರು ಶೋ ಮಾಡಲ್ಲ. ಅವ್ರು ಏನ್ ಮುಚ್ಚಿಟ್ಕೊಂಡಿದ್ದಾರೆ, ಬಚ್ಚಿಟ್ಕೊಂಡಿದ್ದಾರೆ ನಿಮ್ಗೆ ಓಪನ್ ಅಪ್ ಆಗ್ದೇನೆ, ಆ ಫೀಲಿಂಗ್ಸ್ ನಾನು ಹೇಳ್ತಾ ಇರೋದು. ಅವ್ರು ನೈಟ್ ಹೊತ್ತು ನಿಮ್ನ ತುಂಬಾ ನೆನ್ಸ್ಕೊತಾರೆ. ಡೇಗಿಂತ ನೈಟ್ ಯಾರು ಇಲ್ದೇ ಇದ್ದಾಗ ನಿಮ್ನ ತುಂಬಾ ನೆನ್ಸ್ಕೊತಾರೆ, ತುಂಬಾ ಮಿಸ್ ಮಾಡ್ಕೊತಾರೆ. ಸರಿಯಾಗಿ ನಿದ್ರೆನು ಮಾಡಲ್ಲ. ನಿಮ್ ಬಗ್ಗೆನೆ ಅವ್ರಿಗೆ ಯೋಚನೆ ಇದೆ, ತುಂಬಾ ಆಂಗ್ಸೈಟಿ ಮತ್ತೆ ನಿಮ್ ಇನ್ಸೆಕ್ಯೂರಿಟಿ ತುಂಬಾ ಅವ್ರಿಗೆ ಕಾಡ್ತಿದೆ. ನೀವೇನಾದ್ರೂ ಮೂವ್ ಆನ್ ಆಗ್ಬಿಟ್ರೆ ಅನ್ನೋ ಭಯ ಅವ್ರಿಗೆ ತುಂಬಾ ಇನ್ಸೆಕ್ಯೂರಿಟಿ ಕಾಡ್ತಿದೆ ಗೈಸ್. ಬಿಟ್ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಕಾಡ್ತಾ ಇದೆ ಅವ್ರಿಗೆ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ.
ಮತ್ತೆ ಅವ್ರಿಗೆ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ವಾಟ್ಸ್ ನೆಕ್ಸ್ಟ್ ಅನ್ನೋದು, ಫ್ಯೂಚರ್ ಹೇಗಪ್ಪ ಅಂತ ಭಯ ಇದೆ ಅವ್ರಿಗೆ. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮ್ ಪರ್ಸನ್ಗೆ. ಓಕೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಫೈರ್ ಎನರ್ಜಿ ಜಾಸ್ತಿ ಇದೆ ಗೈಸ್, ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ನೈಟ್ ಹೊತ್ತೆ ನಿಮ್ನ ಜಾಸ್ತಿ ಅವ್ರು ನೆನ್ಸ್ಕೊಳ್ಳೋದು. ಎಮೋಷ್ನಲಿ, ಫಿಸಿಕಲಿ ತುಂಬಾ ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ಆದ್ರೆ ಅವ್ರು ಹೇಳ್ಕೊಳಲ್ಲ ಇಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂತ. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ, ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಫ್ಯೂಚರ್ ನ ಪ್ಲಾನ್ ಮಾಡ್ಬೇಕು. ಈ ಅನ್ಸರ್ಟನಿಟಿ ಏನಿದೆ, ಫ್ಯೂಚರ್ ಏನ್ ಕಾಣಿಸ್ತಿಲ್ಲ ಅದ್ರಿಂದ ಆಚೆ ಬರ್ಬೇಕಂತ ಅನ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ನಿಮ್ನ ಅಪ್ರೋಚ್ ಮಾಡಿ ನಿಮ್ ಕಡೆ ಬಂದು ಅವ್ರ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಅವ್ರ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇದೆ. ಮತ್ತೆ ಡಿಸಿಷನ್ ಮೇಕಿಂಗ್ ಹೇಗ್ ಮಾಡೋದು ತುಂಬಾ ಭಯ ಇದೆ ಅವ್ರಿಗೆ. ಕಮಿಟ್ಮೆಂಟ್ ಅಂದ್ರೆ ಭಯ ಇದೆ ಗೈಸ್ ಅವ್ರಿಗೆ. ಫೈರ್ ಎನರ್ಜಿ ಇದೆ, ಮತ್ತೆ ಕಮಿಟ್ಮೆಂಟ್ ಅಂದ್ರೆ ತುಂಬಾ ಹೆದರ್ತಾರೆ. ಮತ್ತೆ ಇಡೀ ಪ್ರಪಂಚ ಟ್ರಾವೆಲ್ ಮಾಡ್ಬೇಕು ನಿಮ್ ಜೊತೆ ಅಂತ ಅನ್ಕೋತಿದ್ದಾರೆ ತುಂಬಾ ಜನ, ಮೋಸ್ಟ್ ಆಫ್ ದ ಪೀಪಲ್. ಜನರಲ್ ರೀಡಿಂಗ್ ಗೈಸ್, ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಮತ್ತೆ ಫಾರಿನ್ ಟ್ರಿಪ್ಸ್ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೋತಿದ್ದಾರೆ ನಿಮ್ ಜೊತೆ. ಟ್ರಿಪ್ಸ್, ನಂಗೆ ತುಂಬಾ ಜಾಸ್ತಿ ಟ್ರಾವೆಲ್ ಎನರ್ಜಿ ಕಾಣಿಸ್ತಿದೆ. ಮತ್ತೆ ಒಂದ್ ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗೈಸ್ ನಿಮ್ ವ್ಯಕ್ತಿ. ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗಿನ್ನ ಕ್ಲಾರಿಟಿ ಬೇಕು. ಈ ರಿಲೇಶನ್ಶಿಪ್, ಈ ಕನೆಕ್ಷನ್ ಏನಿದೆ, ಕ್ಲಾರಿಟಿ ಬೇಕು ಅವ್ರಿಗೆ. ಅನ್ಸ್ಟೇಬಲ್, ಈಗೇನ್ ಅನ್ಸ್ಟೇಬಲ್ ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ಅನ್ಸ್ಟೇಬಲ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಸೊ ಅವ್ರಿಗೆ ಆಂಗ್ಸೈಟಿಯಿಂದ ಆಚೆ ಬರ್ಬೇಕು. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓಕೆನಾ. ಮೂನ್ ಎನರ್ಜಿನೂ ಇದೆ. ಸ್ವಲ್ಪ ಅವ್ರ ಮನ್ಸು ಅನ್ಸ್ಟೇಬಲ್ ಇದೆ ಡಿಸಿಷನ್ ಮೇಕಿಂಗ್ ಅಲ್ಲಿ. ಒಂದ್ಸರಿ ಅನ್ಸುತ್ತೆ ಬೇಗ ಹೋಗಿ ಅಪ್ರೋಚ್ ಮಾಡ್ಬಿಡೋಣ ಅಂತ, ಬಟ್ ಇನ್ನೊಂದ್ಸರಿ ಭಯ ಜಾಸ್ತಿ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಸೀಸಾ ಮೂಮೆಂಟ್, ಅಂದ್ರೆ ಹಿಂದೆ ಮುಂದೆ ಯೋಚನೆಗಳು ಅವ್ರನ್ನ ಕಾಡ್ತಿದೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಟ್ರಾವೆಲಿಂಗ್ ಎನರ್ಜಿ ಚೆನ್ನಾಗಿದೆ ಗೈಸ್. ನೋಡಿ, ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ನಿಮ್ ಜೊತೆ ಈ ಫೇಸ್ ಇಂದ ಆಚೆ ಬಂದು ನ್ಯೂ ಬಿಗಿನಿಂಗ್, ನಾನೇನ್ ಹೇಳ್ದೆ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅವರು ನ್ಯೂ ಬಿಗಿನಿಂಗ್ ಶುರು ಮಾಡ್ಬೇಕಂತ ಅನ್ಕೋತಿದ್ದಾರೆ. ನಿಮ್ದು ಕನ್ಸ್ಗಳು ಬೀಳ್ತಿರ್ಬೋದು ಅವ್ರಿಗೆ ತುಂಬಾ. ಮತ್ತೆ ನೀವುಗಳು ಅವರು ಜಾಸ್ತಿ ಇಂಟ್ಯೂಟಿವ್ಲಿ ಕನೆಕ್ಟ್ ಆಗಿರ್ತಾರೆ. ಅಂದ್ರೆ ಏನು ಹೇಳ್ಕೊಳಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರ ಫೀಲಿಂಗ್ಸ್ ಎಲ್ಲ ನಿಮ್ಗೆ ಈ ತರ ಇರ್ಬೋದು ಅಂತ ನಿಮ್ಗೂ ಅನ್ಸಿರ್ಬೋದು ಇಂಟ್ಯೂಷನ್ ಅಲ್ಲಿ, 5Dಲಿ. ಅವ್ರು ಮಿಸ್ ಮಾಡ್ಕೊಳ್ತಿರೋದೆಲ್ಲ ನಿಮ್ಗೂ ಫೀಲ್ ಆಗಿರ್ಬೋದು ತುಂಬಾ. ಯಾಕಂದ್ರೆ ತುಂಬಾ ಪ್ಯಾಷನೇಟ್ ಎನರ್ಜಿ. ಇಲ್ಲಿ ನೋಡಿ, ಫೈರ್ ಎನರ್ಜಿ ತುಂಬಾ ಇದೆ. ತುಂಬಾ ಮಿಸ್ ಮಾಡ್ಕೋತಾರೆ ಅವರು, ಬಟ್ ತೋರ್ಸ್ಕೊಳಲ್ಲ, ಹೇಳ್ಕೊಳಲ್ಲ, ಹೈಡ್ ಮಾಡ್ತಿದ್ದಾರೆ ನೋಡಿ. ಬಟ್ ಅವ್ರಿಗೆ ಹೈಡ್ ಮಾಡಕ್ ಇಷ್ಟ ಇಲ್ಲ, ಅಳ್ತಾ ಇದ್ದಾರೆ. ತುಂಬಾ ಜನ ಹತ್ತಿರ್ಬೋದು ನೈಟ್ ಟೈಮ್ ನಿಮ್ನ ನೆನ್ಸ್ಕೊಂಡು. ಭಯ, ಸ್ಟ್ರೆಸ್ಸು, ಆಂಗ್ಸೈಟಿ, ಇನ್ಸೆಕ್ಯೂರಿಟಿ, ಕನೆಕ್ಷನ್ ಏನಾಗುತ್ತಪ್ಪ, ಫ್ಯೂಚರ್ ಏನು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ನಿಮ್ ಪರ್ಸನ್. ತೋರ್ಸ್ಕೊಳಲ್ಲ. ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಅವ್ರ ಸೋರ್ಸ್ ಆಫ್ ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ಅಪ್ರೋಚ್ ಮಾಡ್ಬೇಕು ಅಂತಾನು ತುಂಬಾ ಜನ ಅನ್ಕೊಂಡಿದ್ದಾರೆ. ತುಂಬಾ ಒಬ್ಸೆಸಿವ್ ಫೀಲಿಂಗ್ ಇದೆ ಗೈಸ್ ನಿಮ್ ಬಗ್ಗೆ. 24/7 ಯೋಚನೆ ಮಾಡ್ತಾರೆ. ನ್ಯೂ ಸ್ಟಾರ್ಟ್ ಬೇಕು ಅವ್ರಿಗೆ, ಆದ್ರೆ ಅವ್ರು ಶೋ ಮಾಡಲ್ಲ, ಅಪ್ರೋಚು ಮಾಡಲ್ಲ ನಿಮ್ನ ಜಾಸ್ತಿ. ನೀವೇ ಕಾಲ್ ಮೆಸೇಜ್ ಮಾಡ್ಬೇಕು ಅಂತ ಅನ್ಕೋತಾರೆ ಅನ್ಸುತ್ತೆ. ಅವ್ರು ಅಪ್ರೋಚು ಮಾಡಲ್ಲ. ಮನ್ಸಲ್ಲಿ ಎಷ್ಟೇ ಫೈರ್, ಪ್ಯಾಷನೇಟ್ ಎನರ್ಜಿ ಇದ್ರು ಅಪ್ರೋಚ್ ಮಾಡಕ್ ಹೆದರ್ತಾ ಇದ್ದಾರೆ. ಬಟ್ ಪ್ಲಾನ್ ಮಾಡ್ತಿದ್ದಾರೆ ಗೈಸ್, ಹೊಸ ಆಕ್ಷನ್ ತಗೋಬೇಕು, ಈ ಸಿಚುವೇಶನ್ ಇಂದ ಬರ್ಬೇಕು ಅಂತ. ಓಕೆ, ಅವ್ರ ಲೈಫಲ್ಲಿ ಅನ್ಪ್ರೆಡಿಕ್ಟಬಲ್, ಅಂದ್ರೆ ಸಡನ್ ಆಗಿ ಏನೋ ಒಂದು ದೊಡ್ಡ ಚೇಂಜ್ ಆಗಿದೆ. ಅವ್ರು ಹೇಳಿಲ್ಲ ನಿಮ್ಗದು, ಹಿಡನ್ ಫೀಲಿಂಗ್ಸ್ ಅಲ್ವಾ. ಸೊ ಅವ್ರು ನಿಮ್ಗೆ ಏನ್ ಹೇಳಿರಲ್ಲ ಅದನ್ನೇ ನಾನು ಹೇಳ್ತಿರೋದು. ಅವರ ಲೈಫಲ್ಲಿ ಏನೋ ದೊಡ್ಡದಾಗಿ ಚೇಂಜ್ ಆಗಿದೆ. ತುಂಬಾ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗಿದೆ.
ಮನಿಲಿ ಇರ್ಬೋದು, ದುಡ್ಡು ಕಾಸು ವಿಚಾರದಲ್ಲಿ ಇರ್ಬೋದು, ಅವ್ರು ನಿಮ್ಮ ಹತ್ರ ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಫುಲ್ ಎಲ್ಲ ಹೇಳಿಲ್ಲ. ಹೇಳ್ಬೇಕು ಅನ್ಕೋತಾ ಇದಾರೆ, ಅವ್ರಿಗೆ ಹೇಳಕ್ ಆಗ್ತಿಲ್ಲ, ಧೈರ್ಯ ಸಾಕಾಗ್ತಿಲ್ಲ, ಬಟ್ ಹೇಳ್ತಾರೆ. ಯಾಕಂದ್ರೆ ಹೊಸ ಬಿಗಿನಿಂಗ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡಿ, ಕುದುರೆ ಮೇಲೆ ಕೂತಿದ್ದಾರೆ. ಆಕ್ಷನ್ ತಗೋಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ. ಅವ್ರಿಗೆ ನಿಮ್ಮ ಇಬ್ಬರ ಮಧ್ಯೆ ಯಾರು ಬಂದಿದ್ರೋ ಅವ್ರನ್ನ ಮೀರಿ ಬರ್ಬೇಕು. ಅವ್ರ ಮುಂಚೆ ಏನೇನ್ ಮಿಸ್ಟೇಕ್ಸ್ ಮಾಡಿದ್ರೋ ಆ ಮಿಸ್ಟೇಕ್ಸ್ ನ ರಿಪೀಟ್ ಮಾಡ್ಬಾರ್ದು ಅಂತ ಅನ್ಕೋತಿದ್ದಾರೆ. ಮತ್ತೆ ಅವ್ರಿಗೆ ಹೊಸ ನ್ಯೂ ಬಿಗಿನಿಂಗ್, ಪಾಸಿಟಿವ್ ಆಗಿ ಅವ್ರಿಗೆ ಆ ಚೇಂಜ್ ಬೇಕು. ಅವ್ರ ಲೈಫಲ್ಲಿ ಏನ್ ಚೇಂಜ್ ನಡೆದಿದೆ, ಆ ಚೇಂಜ್ ಇಂದ ಅಪ್ಸೆಟ್ ಆದ್ರೂನು ಅವರು ನಿಮ್ ಕಡೆ ಬರಕ್ ರೆಡಿ ಆಗಿದ್ದಾರೆ. ಆ ಸೀಕ್ರೆಟ್ಸ್ನೆಲ್ಲ ನಿಮ್ಗೆ ರಿವೀಲ್ ಮಾಡಕ್ ಪ್ಲಾನ್ ಮಾಡ್ತಿದ್ದಾರೆ. ಅವರು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವ್ರು ಖುಷಿಯಾಗಿಲ್ಲ ಗೈಸ್, ತುಂಬಾ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅವ್ರ ಲೈಫ್ ಅಲ್ಲಿ ನಿಜವಾಗ್ಲೂ ಖುಷಿಯಾಗಿಲ್ಲ. ಅವ್ರು ತುಂಬಾ ಯೋಚನೆ ಮಾಡ್ತಾರೆ, ಓವರ್ ಥಿಂಕಿಂಗ್, ಆಂಗ್ಸೈಟಿ, ಡಿಪ್ರೆಷನ್. ಇಲ್ಲಿ ನೋಡಿ 9 ಆಫ್ ಸೋರ್ಟ್ಸ್ ಕಾರ್ಡ್ ಬಂದಿದೆಯಲ್ಲ, ವೆರಿ ಎಮೋಷನಲ್. ಅವ್ರೇನೋ ತಪ್ಪು ಮಾಡಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ, ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಇಷ್ಟು ದಿನ ಇದ್ರು ಅನ್ಸುತ್ತೆ. ಅವ್ರದ್ದು ಎಲ್ಲ ಅವರ ಎನರ್ಜೀಸ್, ಅವರ ಬುದ್ಧಿಗಳು ಗೊತ್ತಾಗಿದೆ ಅವ್ರಿಗೀಗ. ಸೊ ಅವರು ಅದರಿಂದ ಮೂವ್ ಆನ್ ಆಗಿ ನಿಮ್ಮ ಹತ್ರ ಬರ್ಬೇಕು. ಯಾಕಂದ್ರೆ ನಿಮ್ಮ ಬೆಲೆ ಈಗ ಅರ್ಥ ಆಗಿದೆ. ಅವರೆಲ್ಲ ಮೋಸ ಮಾಡದ್ಮೇಲೆ ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಯಾರೇ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು. ಸಡನ್ ಸಿಚುವೇಶನ್ ಅವ್ರಿಗೆ ಸಡನ್ ಶಾಕ್ ಆಗಿದೆ, ಸಡನ್ ಅವ್ರಿಗೇನೋ ಯಾರ ಬಗ್ಗೆನೋ ಗೊತ್ತಾಗಿದೆ. ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿದ್ರು ಅವರೆಲ್ಲ ಮೋಸ ಮಾಡಿರ್ಬೋದು, ಅದನ್ನು ಯೋಚನೆ ಮಾಡ್ತಿದ್ದಾರೆ. ಜಾಸ್ತಿ ನೈಟ್ ಹೊತ್ತೆ ಗೈಸ್ ಅವರು ಪ್ಲಾನ್ ಮಾಡೋದು, ಯೋಚನೆ ಮಾಡೋದು, ನಿಮ್ ಬಗ್ಗೆ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಈ ರಿಲೇಶನ್ಶಿಪ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬೇಕು. ಅಂದ್ರೆ ಏನ್ ಇಷ್ಟು ದಿನ ನಡೀತಿತ್ತು ಆ ತರ ಬೇಡ, ಚೆನ್ನಾಗಿರ್ಬೇಕಿನ್ನ ಲೈಫು. ಆ ಕೆಟ್ಟು ಫೇಸ್ ಎಲ್ಲ ಎಂಡ್ ಆಗಿ ಹೊಸ ನ್ಯೂ ಬಿಗಿನಿಂಗ್ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ, ವೆರಿ ಪಾಸಿಟಿವ್ ಎನರ್ಜಿ. ಅವ್ರು ನಿಮ್ಗೆ ಶೋ ಮಾಡಲ್ಲ, ಪ್ಲೀಸ್ ಕ್ಲೈಮ್. ಮತ್ತೆ ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ವಾವ್. ಅವ್ರನ್ನ ಬೇರೆಯವರು ತುಂಬಾ ಇಗ್ನೋರ್ ಮಾಡಿದ್ದಾರೆ. ಅವ್ರನ್ನ ತುಂಬಾ ಬೇರೆಯವ್ರು ಇಗ್ನೋರ್ ಮಾಡಿದ್ದಾರೆ, ನಿಮ್ಗೆ ಅದು ತೋರ್ಸ್ಕೊಂಡಿಲ್ಲ. ಅವರು ನೀವ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ರು ಅವ್ರು ನಿಮ್ನ ನೆಗ್ಲೆಕ್ಟ್ ಮಾಡಿದ್ರು ಅನ್ಸುತ್ತೆ ಮುಂಚೆ. ಈಗ ನಿಮ್ ಬೆಲೆ ಅವ್ರಿಗೆ ಅರ್ಥ ಆಗಿದೆ. ಸೊ ಆಕ್ಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಗೈಸ್. ನೋಡಿ, 10 ಆಫ್ ಪೆಂಟಕಲ್ಸ್. ಆಲ್ರೆಡಿ ನೀವು ಮ್ಯಾರಿಡ್ ಕಪಲ್ ಇರ್ಬೋದು, ನನ್ ವಿಡಿಯೋ ನೋಡ್ತಿರೋರು, ಅಥವಾ ಎಂಗೇಜ್ಮೆಂಟ್ ಆತರ ಏನಾದ್ರು ಆಗಿರ್ಬೋದು, ಅಥವಾ ಇನ್ನೂ ಆಗಿಲ್ಲ ಅಂದ್ರೆ ಏನ್ ಲವ್ ಅನ್ನೋ ರಿಲೇಶನ್ಶಿಪ್ ಇದೆ, ಅಥವಾ ಫ್ರೆಂಡ್ಶಿಪ್ ಇದ್ರೆ ಲವ್ ಇದ್ರೆ ಮ್ಯಾರೇಜ್, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಇದೆಲ್ಲ ಅವ್ರ ತಲೆಲೇ ನಡೀತಿರೋದು, ಅವ್ರ ಮನ್ಸಲ್ಲಿ ನಡೀತಿರೋದು, ನಿಮ್ಗೆ ಹೇಳಿಲ್ಲ. ಮತ್ತೆ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಪೆಂಟಕಲ್ಸ್ ಎನರ್ಜಿ ಇದೆ, ಸೊ ಸ್ಲೋ ಎನರ್ಜಿ ಇರುತ್ತೆ ಗೈಸ್. ಇನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರ ಫ್ಯಾಮಿಲಿಗೆ ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಸುಮಾರು ಜನ. ಲವ್ ಅಲ್ಲಿ ಇದ್ರೆ, ಮತ್ತೆ ನಿಮ್ ವ್ಯಕ್ತಿ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅವ್ರು ತುಂಬಾ ಅವ್ರ ಫ್ಯಾಮಿಲಿಗೆ ಡೆಡಿಕೇಟೆಡ್ ಆಗಿರ್ತಾರೆ. ನೀವು ಅವ್ರ ಫ್ಯಾಮಿಲಿಗೆ ಒಬ್ರಾಗಿ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ, ಹೇಳಿಲ್ಲ ಅಷ್ಟೇ. ಮತ್ತೆ ಅವ್ರಿಗೆ ಈ ಕನೆಕ್ಷನ್ ಡೀಪ್, ಇನ್ನು ಡೆಪ್ತ್ ಅಲ್ಲಿ ಹೋಗಿ ಅದಕ್ಕೊಂದು ಹೆಸರು ಕೊಟ್ಟು, ಕಮಿಟ್ಮೆಂಟ್ ಕೊಟ್ಟು, ಈ ಕನೆಕ್ಷನ್ ಸೆಕ್ಯೂರ್ಡ್ ಮತ್ತೆ ಸ್ಟ್ರಾಂಗ್ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ತುಂಬಾ ಅವ್ರು ಪ್ರಾಕ್ಟಿಕಲ್ ಆಗೋ ಯೋಚನೆ ಮಾಡ್ತಿದ್ದಾರೆ. ಈಗ ಹಿಂಗಾದ್ರೆ ಹೆಂಗೆ ಲೈಫ್, ನೀವು ಬಂದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರ ಪ್ರಾಕ್ಟಿಕಲ್ ಪರ್ಸನ್. ಅರ್ನಿಂಗ್ಸ್ ಅದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಇದೆ. ಬಟ್ ನೀವು ಅಂದ್ರೆ ಫೈರ್ ಎನರ್ಜಿ ಇದೆ ಗೈಸ್, ವೆರಿ ಪ್ಯಾಷನೇಟ್ ಎನರ್ಜಿ ಇದೆ. ಎಷ್ಟೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ನಿಮ್ ಕಂಡ್ರೆ ತುಂಬಾ ಪ್ರೀತಿ ಇದೆ. ನಿಮ್ನ ಅವ್ರ ಫ್ಯಾಮಿಲಿಲಿ ಒಬ್ರನ್ನ ಆಗಿ ನೋಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಅವ್ರಿಗೆ. ನೋಡಿ, ಅವ್ರ ಎಲ್ಡರ್ಸ್ ಇದಾರೆ, ಮಕ್ಳಿದಾರೆ,
ನಿಮ್ ಜೊತೆ ಒಂದು ಫ್ಯಾಮಿಲಿ ಬೇಕು ಅವ್ರಿಗೆ, ಅಥವಾ ಅವರ ಫ್ಯಾಮಿಲಿಲಿ ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಮನಿ ಸ್ಟೆಬಿಲಿಟಿ ಸಪೋರ್ಟ್ ಇರ್ಬೋದು. ಸೊ ಅವ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಕೊಂಡು ನಿಮ್ಗೆ ಓಪನ್ ಅಪ್ ಆಗದೆ ಇರ್ಬೋದು. ಓಕೆ, ಬಟ್ ನೀವು ಅವ್ರ ಲೈಫಲ್ಲಿ ಬಂದ್ರೆ ಅವ್ರದ್ದು ಲೈಫ್ ಸ್ಟೇಬಲ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೋತಿದ್ದಾರೆ ಗೈಸ್. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಚೆನ್ನಾಗಿ ಅರ್ನ್ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ಸಕ್ಸಸ್ ಇದೆ, ತುಂಬಾ ಮನಿ ಪ್ರಾಬ್ಲಮ್ ಏನಿಲ್ಲ. ನೀವು ಬೇಕಷ್ಟೆ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನೀವು ಅವ್ರ ಲೈಫಲ್ಲಿ ಬಂದ್ರೆ ಫುಲ್ ಸೂಪರ್ ಅಂತ ಅನ್ಕೋತಿದ್ದಾರೆ. ಅವ್ರ ಫ್ಯಾಮಿಲಿ ಫುಲ್ ಅವ್ರಿಗೆ ಒಂದ್ ಸಕ್ಸಸ್ ಸಿಗುತ್ತೆ ಲೈಫಲ್ಲಿ, ಒಂದ್ ಸ್ಟೇಟಸ್ ಎಲ್ಲ ಚೆನ್ನಾಗಿರುತ್ತೆ. ನೀವು ಬಂದ್ರೆ ಅವ್ರು ಖುಷಿಯಾಗಿರ್ಬೋದು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಇರೋದ್ರಿಂದ ಅವರು ಅವರ ಫ್ಯಾಮಿಲಿ ಬಿಟ್ಟು ನಿಮ್ಮ ಹತ್ರ ಬರಕ್ಕೆ ಕಷ್ಟ ಅನಿಸ್ತಿದೆ. ಸೊ ಅವ್ರು ಅದಕ್ಕೆ ಹಿಂದೆಟ್ ಆಗ್ತಿರ್ಬೋದು. ಅವರ ಫ್ಯಾಮಿಲಿಲಿ ಯಾರೋ ಎಲ್ಡರ್ನ ಕೇಳ್ಕೊಂಡು ನಿಮ್ಮ ಹತ್ರ ಬರ್ಬೇಕು ಅಂತ ಇರ್ಬೋದು, ಯಾರೋ ಲೇಡಿ ಇದ್ದಾರೆ, ಆ ಲೇಡಿ ಪರ್ಮಿಷನ್ ತಗೊಂಡ್ ಬರ್ಬೇಕು ಅಂತ ಇರ್ಬೋದು. ಕಮಿಟ್ಮೆಂಟ್ಸ್ ತುಂಬಾ ಇದೆ, ಆ ಕಮಿಟ್ಮೆಂಟ್ ನ ಮೀರಿ ನೀವು ಬೇಕು ಅವರಿಗೆ. ಬೆಳಿಗ್ಗೆ ಎಲ್ಲ ಅವ್ರು ಏನೇನ್ ಕಮಿಟ್ಮೆಂಟ್ ಯಾರ್ಯಾರ್ಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ, ಬಟ್ ನೈಟ್ ಅವ್ರ ತಲೆಗೆ ಬರೋದ್ ನೀವು ಮಾತ್ರ. ನಿಮ್ ಜೊತೆ ವರ್ಲ್ಡ್ ಟೂರ್ ಮಾಡ್ಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಈಗ ಏನ್ ಈ ಸಿಚುವೇಶನ್ ಇದೆ ಅದರಿಂದ ದಾಟಿ, ಈ ಸಿಚುವೇಶನ್ ದಾಟಿ ನಿಮ್ಗೆ ಹೊಸ ಸ್ಟಾರ್ಟ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರೆಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಇದ್ರು ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್, ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್. ಅವ್ರ ಫ್ಯಾಮಿಲಿ ಅವ್ರಿಗೆ ಸಮಾಜದಲ್ಲಿ ಸ್ಟೇಟಸ್ ಕೊಟ್ಟಿದೆ, ಮನಿ ಕೊಟ್ಟಿದೆ, ಸ್ಟೆಬಿಲಿಟಿ ಕೊಟ್ಟಿದೆ, ಸೆಕ್ಯೂರಿಟಿ ಕೊಟ್ಟಿದೆ, ಸ್ಟೇಬಲ್ ಲೈಫ್ ಕೊಟ್ಟಿದೆ, ಏನೇ ಕೊಟ್ಟಿರ್ಬೋದು. ನೀವಿಲ್ದೆ ಅವ್ರ ಫ್ಯಾಮಿಲಿ ಅವ್ರಿಗೆ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ ಗೈಸ್. ನೋಡಿ, ಅವ್ರ ಕಂಪ್ಲೀಟ್ ಅನ್ಸಲ್ಲ. ಸೊ ಅವ್ರಿಗೆ ನೈಟ್ ಹೊತ್ತು ನಿದ್ರೆನೂ ಬರ್ತಿಲ್ಲ, ಹೆಲ್ತ್ ಇಶ್ಯೂಸ್ ಮಾಡ್ಕೊಂಡಿದ್ದಾರೆ, ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಅಳ್ತಾರೆ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ಓಕೆ, ಇದು ಅವ್ರ ಹಿಡನ್ ಫೀಲಿಂಗ್ಸ್. ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್ ಫೈಲ್ 1ಗೆ. ಅವರ ಪರ್ಸನ್ ಏನ್ ಹಿಡನ್ ಫೀಲಿಂಗ್ಸ್ ಇದೆ. ಓಕೆ, ಬೌಂಡ್ರೀಸ್ ಹಾಕೊಂಡಿದ್ದಾರೆ ಗೈಸ್. 7 ಆಫ್ ವಾಂಡ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್, ಡೆವಿಲ್ ಕಾರ್ಡ್ ಬಂತು ಗೈಸ್. ಓಕೆ, ಕ್ವೀನ್ ಆಫ್ ಕಪ್ಸ್, ವೆರಿ ಪೊಸೆಸಿವ್ ಎನರ್ಜಿ ಬಂದಿದೆ. 8 ಆಫ್ ವಾಂಡ್ಸ್, ಕಮ್ಯುನಿಕೇಶನ್ ಇಲ್ಲ, ಮೆಸೇಜ್ ಇಲ್ಲ ಅಂದ್ರೆ ಮಾಡೋ ಚಾನ್ಸಸ್ ಇದೆ. ಗೈಸ್, ನಾನು ಏನ್ ಹೇಳ್ದೆ, ಅವ್ರಿಗೆ ನೈಟ್ ಹೊತ್ತು ನೀವು ತುಂಬಾ ನೆನಪಾಗ್ತೀರಾ, ತುಂಬಾ ಕಾಡ್ತೀರಾ ನೀವು ಅವ್ರನ್ನ. ಆದ್ರೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರಿಗೆ ಅಳು ಬಂದು ನಂಗೆ ತಡಿಯೋಕ್ ಆಗ್ತಿಲ್ಲ ಅಂದ್ರು, ಎಷ್ಟು ಫೈರ್ ಎನರ್ಜಿ ಇದ್ರು ಅವ್ರ ಸುತ್ತ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಓಕೆನಾ. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಜಾಸ್ತಿ ಈ ರಾಶಿಯವ್ರಿಗೆ ಇದು ಜಾಸ್ತಿ ಸ್ಟ್ರಾಂಗ್ ಆಗಿ ನನ್ಗೆ ಬರ್ತಿದೆ. ಯಾಕಂದ್ರೆ ಫೈರ್ ಎನರ್ಜಿ ತುಂಬಾ ಜಾಸ್ತಿ ಇದೆ, ಮತ್ತೆ ವಾಟರ್ ಎನರ್ಜಿನೂ ಇದೆ. ಫೈರ್ ಮತ್ತೆ ವಾಟರ್ ಎನರ್ಜಿ ಎರಡು ಕಾಣಿಸ್ತಿದೆ. ಪೈಸಿಸ್, ಅಕ್ವೇರಿಯಂ, ಕ್ಯಾನ್ಸರ್ 3. ಪೈಸಿಸ್, ಅಕ್ವೇರಿಯಸ್, ಕ್ಯಾನ್ಸರ್ 3 ರಾಶಿ, ಮತ್ತೆ ಏರಿಸ್, ಲಿಯೋ, ಸ್ಯಾಜ್ 3 ನನ್ಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸ್ವಲ್ಪ ವರ್ಗೋ ಎನರ್ಜಿನೂ ಕಾಣಿಸ್ತಿದೆ, ಬಟ್ ಜಾಸ್ತಿ ನನ್ಗೆ ಫೈರ್ ಝೋಡಾಯಿಕ್ ಸೈನ್ಸ್ ಯಾರ್ಯಾರು ಇದ್ದೀರಾ ಅವ್ರದ್ದು ನನ್ಗೆ ಎನರ್ಜಿ ಕಾಣಿಸ್ತಾ ಇದೆ ಗೈಸ್. ಅವರು ಬೌಂಡ್ರಿಯಿಂದ ಆಚೆ ಬರ್ತಿಲ್ಲ, ಎಫರ್ಟ್ ಹಾಕಿ ಆಚೆ ಬರ್ಬೇಕು ಅಂತ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಬಟ್ ಆ ಫೀಲಿಂಗ್ಸ್ ಏನಿದೆ, ಆ ಪ್ಯಾಷನೇಟ್ ಎನರ್ಜಿ, ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊತಿದ್ದಾರೆ ಗೈಸ್. ಬೌಂಡ್ರೀಸ್ ಹಾಕೊಂಡು. ನಾನೇನಾದ್ರೂ ಹೇಳ್ಬಿಟ್ರೆ ನಾನ್ ಹೆಂಗ್ ಕಾಣಿಸ್ತೀನಿ ಬೇರೆಯವ್ರಿಗೆ ಅಂತ ತುಂಬಾ ಯೋಚನೆ ಇದೆ ಅವ್ರಿಗೆ. ಸೊ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊತಿದ್ದಾರೆ. ಮತ್ತೆ ಏನ್ ಅವ್ರದ್ದು ಸ್ಟೇಬಲ್ ಲೈಫ್ ಇದೆ ಅದು ಹ್ಯಾಂಪರ್ ಆಗ್ಬೋದು, ಅದಕ್ಕೆ ಡಿಸ್ಟರ್ಬ್ ಆಗ್ಬೋದು ಅಂತ ಅವ್ರು ಬೌಂಡ್ರೀಸ್ ಹಾಕೋತಾ ಇದ್ದಾರೆ.
ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮತ್ತೆ ನಿಮ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ಅಷ್ಟಿದ್ರೂನು ಅವ್ರನ್ನ ಅವ್ರು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೇಕು. ಈಗ ನಿಮ್ಗೆ ಹೇಳಿದ್ರು ನಿಮ್ಗೂ ಅದ್ ಪ್ರಾಬ್ಲಮ್ ಆಗ್ಬೋದು ಅಂತ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೂ ಕೇರ್ ಇದೆ. ಇಷ್ಟೊಂದು ಫೈರ್ ಎನರ್ಜಿ ಇದೆ ಗೈಸ್, ಬಟ್ ಅವರು ಹೇಳ್ಕೊತಾ ಇಲ್ಲ. ಸೊ ಒಳಗೆ ನೋವು ಅನುಭವಿಸ್ತಾ ಇದಾರೆ. ನಿಮ್ಗೆ ಅನ್ಸ್ಬೋದು ಅವ್ರ ಮೇಲ್ ತುಂಬಾ ಖುಷಿಯಾಗಿದ್ದಾರೆ ಫ್ಯಾಮಿಲಿ ಜೊತೆ ಅಂತ. ಖಂಡಿತ ಇಲ್ಲ ಗೈಸ್, ನಿಮ್ದೇ ಅನ್ಸ್ಕೊತೀನಿ. ಅವ್ರಿಗೆ ನಿಮ್ ಮೇಲೆ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಗೈಸ್, ತುಂಬಾ. ಮತ್ತೆ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ ಮೇಲೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ. ಮತ್ತೆ ಈ ರಿಲೇಶನ್ಶಿಪ್ ನಾನು ಏನ್ ಹೇಳ್ದೆ, ಆಕ್ಷನ್ ತಗೋಬೇಕು. ನೆಕ್ಸ್ಟ್ ಆಕ್ಷನ್ ಅಂದ್ರೆ ಫ್ರೆಂಡ್ಶಿಪ್ ಇದ್ರೆ ಲವ್, ಲವ್ ಇನ್ ದ ಮ್ಯಾರೇಜ್, ನೆಕ್ಸ್ಟ್ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರಿಗೆ ತುಂಬಾ ಗುಡ್ ಸೋರ್ಸ್ ಆಫ್ ಇನ್ಕಮ್ ಇದೆ ಗೈಸ್, ಸ್ಟೇಬಲ್ ಇದಾರೆ ಅವರು ಲೈಫ್ ಅಲ್ಲಿ. ಬಟ್ ನೀವಿಲ್ಲ ಅನ್ನೋದ್ ಬಿಟ್ರೆ ಇನ್ನೇನು ಇಲ್ಲ ಅವ್ರಿಗೆ. ವಾಟರ್ ಎಲಿಮೆಂಟ್ ಕಾಣಿಸ್ತಿದೆ, ಸೊ ತುಂಬಾ ಎಮೋಷನಲ್ ಇದ್ದಾರೆ. ನಿಮ್ಗೆ ಪ್ರೀತಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವರೇ ಸ್ಟೆಪ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆನಾ, ಅವರೇ ಸ್ಟೆಪ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಅವ್ರು ನಿಮ್ ತುಂಬಾ ಲವ್ ಮಾಡ್ತಾರೆ ಗೈಸ್, ತುಂಬಾ ಪ್ರೀತಿ ಮಾಡ್ತಾರೆ. ನೋ ಡೌಟ್, ನೋ ಡೌಟ್. ಅವ್ರ ಮನ್ಸಲ್ಲಿ ತುಂಬಾ ಪ್ರೀತಿ ಇದೆ, ನಿಮ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಮತ್ತೆ ಈ ಕನೆಕ್ಷನ್ ಬಗ್ಗೆ ತುಂಬಾ ಫೋಕಸ್ಡ್ ಇದ್ದಾರೆ ಅವರು. ಅವ್ರು ಎಷ್ಟೇ ಕೆಲಸ ಮಾಡ್ಬೋದು ಬೆಳಗ್ಗೆ ಹೊತ್ತು, ಅವ್ರಿಗೆ ಏನೇ ಜವಾಬ್ದಾರಿ ಇರ್ಬೋದು, ಬಟ್ ಪ್ರತಿಯೊಂದು ಫೈನಲಿ ಬಂದು ನಿಮಗ್ ನಿಂತ್ಕೊಳ್ಳುತ್ತೆ ನೈಟ್. ಅಷ್ಟು ನಿಮ್ ಕಂಡ್ರೆ ತುಂಬಾ ಇಷ್ಟ ಗೈಸ್. ಹಿ ರೆಸ್ಪೆಕ್ಟ್ ಸೋ ಮಚ್. ಓಕೆನಾ, ಡೆವಿಲ್ ಕಾರ್ಡ್ ಬಂದಿದೆ ಗೈಸ್. ತುಂಬಾ ಫೈರ್ ಎನರ್ಜಿ ಅನ್ನಲ್ಲ, ಒಬ್ಸೆಷನ್ ಜಾಸ್ತಿ. 24/7 ನಿಮ್ ಬಗ್ಗೆನೇ ಯೋಚನೆ. ಕೆಲವು ಸರಿ ಅವ್ರ ನೆಗೆಟಿವ್ ಅಂದ್ರೆ ಎಷ್ಟು ಅವ್ರ ಎನರ್ಜಿನ ಅವ್ರ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ಫಿಸಿಕಲ್ ಅಟ್ರಾಕ್ಷನ್ ಇದೆ ನಿಮ್ ಮೇಲೆ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅವ್ರ ಪ್ರಕಾರ ಅಂತ ಅನ್ಸುತ್ತೆ. ಎರಡ್ ಕಡೆ ಮಕ್ಳದ ಎನರ್ಜಿ ಬಂದಿದೆ ಗೈಸ್. ಅವ್ರ ಮನೇಲಿ ಯಾರಾದ್ರೂ ಮಕ್ಳಿರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯ ಮಕ್ಳಿರ್ಬೋದು, ಆತರ ಬರ್ತಿದೆ. ಅಥವಾ ನೀವು ಮಗು ಅಷ್ಟು ಇನ್ನೋಸೆಂಟ್ ಇರ್ಬೋದು ಅವ್ರ ಪ್ರಕಾರ. ಅವ್ರಿಗೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಗೈಸ್ ನಿಮ್ ಮೇಲೆ. ಎಮೋಷನಲಿನೂ ಅಟ್ರಾಕ್ಟೆಡ್ ಇದ್ದಾರೆ, ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಇದ್ದಾರೆ. ನಿಮ್ನ ಯಾರಿಗೂ ಬಿಟ್ಕೊಡಕ್ ಅವ್ರಿಗೆ ಇಷ್ಟ ಇಲ್ಲ. ನಿಮ್ನ ಯಾರ ಜೊತೆ ನೋಡಿದ್ರು ಅವ್ರಿಗೆ ತುಂಬಾ ಜಲಸ್ ಆಗುತ್ತೆ, ಬಟ್ ತೋರಿಸ್ಕೊಳಲ್ಲ. ತುಂಬಾ ಪಾಸಿಟಿವ್ ಇದ್ದಾರೆ. ನೀವು ಬೇರೆಯವ್ರ ಜೊತೆ ಮಾತಾಡೋದು ಅದೆಲ್ಲ ಅವ್ರಿಗೊಂಚೂರು ಇಷ್ಟ ಆಗಲ್ಲ. ಓಕೆನಾ, ತುಂಬಾ ಕಂಟ್ರೋಲಿಂಗ್ ಇದ್ದಾರೆ, ತೋರಿಸ್ಕೊಳಲ್ಲ. ಅಡಿಕ್ಷನ್ಸ್ ಇದೆ ಗೈಸ್ ಅವ್ರಿಗೆ, ತುಂಬಾ ಅಡಿಕ್ಷನ್ಸ್ ಇದೆ, ಅದನ್ನ ಅವ್ರು ತೋರಿಸ್ಕೊಳಲ್ಲ. ಅವ್ರಿಗೆ ತುಂಬಾ ಲೈಫಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರ್ಬೋದು, ಅಡಿಕ್ಷನ್ಸ್ ಇರ್ಬೋದು. ಅಡಿಕ್ಷನ್ಸ್ ಅಂದ್ರೆ ನಿಮ್ಮನ್ನ ನೆನ್ಸ್ಕೊಂಡು ಈ ತರ ಆದಾಗ, ನೈಟ್ ಹೊತ್ತು ನಿದ್ರೆ ಬರ್ದೇ ಇದ್ದಾಗ ಡ್ರಿಂಕ್ಸ್ ಮಾಡೋದು ಅಥವಾ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ತುಂಬಾ ಅಡಿಕ್ಷನ್ಸ್ ಆಗಿದೆ ಅವ್ರಿಗೆ. ಬಿಕಾಸ್ ನೀವಿಲ್ದೇನೆ ನಿಮ್ಮನ್ ಮರೆಯಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆಗಲ್ಲ. ಒಬ್ಸೆಸ್ಡ್ ಫೀಲಿಂಗು, ನಿಮ್ ಬಿಟ್ಟು ಬೇರೆ ಥಾಟೇ ಬರಲ್ಲ ಅವ್ರಿಗೆ. ತುಂಬಾ ಕೋಪನೂ ಬರುತ್ತೆ ಕೆಲವು ಸರಿ, ಆದ್ರೆ ಅವ್ರು ಅದನ್ನ ತೋರ್ಸ್ಕೊಳಲ್ಲ ನಿಮ್ ಮುಂದೆ. ನಿಮ್ನ ತುಂಬಾ ಮೆಚ್ಯೂರ್ ಅನ್ಕೊಂಡಿದ್ದಾರೆ, ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದಾರೆ, ತುಂಬಾ ಸೆನ್ಸಿಟಿವ್ ವ್ಯಕ್ತಿ ಅನ್ಕೊಂಡಿದ್ದಾರೆ. ನೀವು ಕೆಲವು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದೀರಾ ಅಂತ ಅವ್ರು ಅನ್ಕೋತಾ ಇದ್ದಾರೆ, ಅವ್ರಿಗೆ ಅನ್ಸಿರೋದು. ತುಂಬಾ ನಿಮ್ನ ಕೇರ್ ಮಾಡ್ತಾರೆ ಗೈಸ್. ಇಷ್ಟೇ ಡೆವಿಲಿಶ್ ಎನರ್ಜಿ ಇದ್ರು ಅಡಿಕ್ಷನ್ ತುಂಬಾ ಇದೆ ಅವ್ರಿಗೆ. ನೀವು ಅಂದ್ರೆ ಅಡಿಕ್ಷನ್ ಅವ್ರಿಗೆ ಅಷ್ಟೇ. ನೀವೇ ಒಂದು ಅಡಿಕ್ಷನ್ ಅವ್ರಿಗೆ. ಅದರಿಂದ ಆಚೆ ಬರಕ್ಕೆ ಬೇರೆ ಬೇರೆ ಅಡಿಕ್ಷನ್ಗೆ ಹೋಗ್ತಿದಾರಷ್ಟೇ.
ನಿಮ್ಮನ್ನ ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವ್ ಅವ್ರಿಗೆ ಸಿಕ್ಕಿದ್ರೆ ಕಪ್ ಸಿಕ್ತಂಗೆ, ಅವ್ರಿಗೆ ಲೈಫಲ್ಲಿ ಒಂದ್ ದೊಡ್ಡ ಪ್ರೈಸ್ ಸಿಕ್ತಂಗೆ, ಗಿಫ್ಟ್ ಸಿಕ್ತಂಗೆ ಲೈಫಲ್ಲಿ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಏನೇ ಗೈಸ್ 110% ಹೇಳ್ತೀನಿ, ಅವ್ರಿಗೆ ಏನೇ ಕೆಲಸ ಇರ್ಲಿ, ಅವ್ರಿಗೆ ಏನ್ರಲ್ಲೇ ಬಿಸಿ ಇರ್ಲಿ, ಅವ್ರು ಯಾರ ಜೊತೆನೆ ಇರ್ಲಿ, ಏನೇ ಮಾಡ್ತಿರ್ಲಿ, ಅವ್ರ ತಲೆಯಲ್ಲಿ 24/7 ನೀವೇ ಇದ್ದೀರಾ. ಅಷ್ಟು ಅಡಿಕ್ಟ್ ಆಗಿದ್ದಾರೆ ಪ್ರೆಸೆಂಟ್ಲಿ ನಿಮ್ ಬಗ್ಗೆ. ಖಂಡಿತ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಓಕೆನಾ? ಹೈಡ್ ಮಾಡ್ತಾರೆ. ಫಿಸಿಕಲಿ ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರು. ಕಂಟ್ರೋಲ್ ಮಾಡ್ತಾರೆ, ಫುಲ್ ಕಂಟ್ರೋಲ್. ತೋರ್ಸ್ಕೊಳಲ್ಲ, ಒಂಚೂರು ತೋರ್ಸ್ಕೊಳಲ್ಲ, ನಿಮ್ಗೆ ಸೂಚನೆನೂ ಕೊಡಲ್ಲ, ಹಂಗಿದ್ದಾರೆ. ಅಷ್ಟು ಹೈಡ್ ಮಾಡಿದ್ದಾರೆ. ನಿಮ್ನ ಅವ್ರ ಜೊತೆನೆ ಟೈ ಮಾಡಿ ಇಟ್ಕೋಬೇಕು ಅನ್ನೋವಷ್ಟು ಪ್ರೀತಿ ಇದೆ. ಎಲ್ಲೂ ಬಿಡಬಾರ್ದು, ಎಲ್ಲೂ ಬಿಟ್ಟು ಕಳಿಸ್ಬಾರ್ದು, ಅಷ್ಟು ಪ್ರೀತಿ ಇದೆ ಗೈಸ್. ತುಂಬಾ ಕೆಲವು ಸಾರಿ ಈ ತರ ಫೀಲಿಂಗ್ಸ್ ಅವ್ರಿಗೆ ಏನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಟೈಮಲ್ಲಿ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಕಾಲ್ ಮಾಡ್ತಾ ಇರ್ಬೋದು, ಮೆಸೇಜ್ ಮಾಡ್ತಾ ಇರ್ಬೋದು, ಮೀಟ್ ಮಾಡ್ತಾ ಇರ್ಬೋದು. ಆ ಟೈಮಲ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಮುಂದೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಏನೋ ಒಂದು ಅವ್ರ ಲೈಫಲ್ಲಿ ಈಗ ಘಟನೆ ನಡೆದಿರೋದ್ರಿಂದ ಕನ್ಫರ್ಮ್ ಅವ್ರಿಗೆ ನೀವೇ ಬೇಕು ಅವ್ರ ಲೈಫ್. ನೋಡಿ, ಕಮ್ಯುನಿಕೇಶನ್ ಬರ್ತಾ ಇದೆ, ವಾಂಟ್ಸ್ ಎನರ್ಜಿ, ರೆಡಿ ಟು ಟೇಕ್ ಆಕ್ಷನ್. ಬೇಗ ಆಕ್ಷನ್ ತಗೋತಾರೆ. ಯಾಕಂದ್ರೆ ಫೈರ್ ಎನರ್ಜಿ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಎಕ್ಸೈಟ್ ಆಗಿದ್ದಾರೆ. ಅವ್ರಿಗೆ ಬೇಗ ಚೇಂಜಸ್ ಬೇಕು ಅಂತ ಅನ್ಸ್ತಿದೆ. ಈ ಸಿಚುವೇಶನ್ ಇಂದ ಬೇಗ ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸೊ ಬೇಗ ಕಮ್ಯುನಿಕೇಶನ್ ಬಂದೇ ಬರುತ್ತೆ. ರೆಡಿ ಫಾರ್ ಆಕ್ಷನ್, ಆಕ್ಷನ್ ತಗೊಳಕ್ ರೆಡಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಅವ್ರ ಲೈಫ್ ಅಲ್ಲಿ ಏನೋ ದೊಡ್ಡ ಚೇಂಜ್ ಆಗಿದೆ. ತುಂಬಾ ಕಂಟ್ರೋಲಿಂಗ್ ಇದ್ದಾರೆ, ಅವ್ರು ತೋರಿಸ್ಕೊಳಲ್ಲ ನಿಮ್ಗೆ. ಬಟ್ ಕಮ್ಯುನಿಕೇಶನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ತುಂಬಾ ಒಬ್ಸೆಷನ್ ಎನರ್ಜಿ ಇದೆ ಗೈಸ್, ಭಯಾನಕ ಅಬ್ಸೆಷನ್ ಎನರ್ಜಿ. ಟ್ರೈ ಮಾಡಿ ನಿಮ್ನ ಇಟ್ಕೊಬಿಡ್ಬೇಕು, ಆಚೆ ಬಿಡ್ಬಾರ್ದು. ಅಷ್ಟು ಅಷ್ಟು ನಿಮ್ ಕಂಡ್ರೆ ಇಷ್ಟ. ಅಷ್ಟು ಮತ್ತೆ ದೂರದಿಂದ ಅಬ್ಸರ್ವ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕದ್ದು ಮುಚ್ಚಿ ನೋಡೋದು, ಅಥವಾ ನಿಮ್ ಮಧ್ಯೆ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ದಂಗೆ. ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ ಗೈಸ್ ದೂರದಿಂದ. ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ ಬಗ್ಗೆ, ತುಂಬಾ ಇಂಟ್ರೆಸ್ಟ್ ಇದೆ. ನೀವ್ ಅವ್ರ ಕ್ವೀನ್ ತರ ಕಾಣಿಸ್ತೀರಾ ಅವ್ರ ಕಣ್ಗೆ. ಫಿಸಿಕಲಿ ವೆರಿ ಅಟ್ರಾಕ್ಟೆಡ್, ವೆರಿ ವೆರಿ ಅಟ್ರಾಕ್ಟೆಡ್. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ಮತ್ತೆ ನಂಗೆ ಫೈರ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ ಗೈಸ್. ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ಎಸ್ಪೆಷಲಿ ಅವ್ರ ನೈಟ್ ಆಫ್ ನಿಮ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ. ತುಂಬಾ ತುಂಬಾ ಆ ಫೀಲಿಂಗ್ಸ್ನೆಲ್ಲ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ತೋರಿಸ್ಕೊಳಕ್ಕೂ ಆಗ್ತಿಲ್ಲ. ಬಟ್ ಸದ್ಯದಲ್ಲೇ ಆಕ್ಷನ್ ತಗೊಂಡೇ ತಗೋತಾರೆ. ಯಾಕಂದ್ರೆ ಅವ್ರಿಗೆ ಈ ಸಿಚುವೇಶನ್ ಇಂದ ಆದಷ್ಟು ಬೇಗ ಆಚೆ ಬರ್ಬೇಕು ಅನ್ಕೋತಿದ್ದಾರೆ. ನಿಮ್ ಕಡೆ ತುಂಬಾ 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 ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಲವ್ ಇದೆ, ಎಲ್ಲ ಇದೆ ಗೈಸ್, ಓಕೆನಾ? ಸಮಥಿಂಗ್ ಅವ್ರಿಗೆ ಸೆಕ್ಯೂರಿಟಿ ಏನಾದ್ರೂ ಹ್ಯಾಂಪರ್ ಆಗ್ಬೋದು, ಅಥವಾ ಸೊಸೈಟಿ ಕಡೆಯಿಂದ ಅಥವಾ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು. ಬಟ್ ಅದನ್ನೆಲ್ಲ ಮೀರಿ ಬರ್ಬೇಕು. ಸಾಕಪ್ಪ, ಖುಷಿಯಾಗಿಲ್ಲ ಅವರು ಗೈಸ್. ಸಾಕು ಈ ಲೈಫು, ಬರೀ 5Dಲೇ ನೆನ್ಸ್ಕೊಂಡು ಕೊರಗದ್ ಸಾಕು. ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಹೇಳ್ಬೇಕು ಅಂತ ತುಂಬಾ ಅನ್ಕೋತಿದ್ದೆ, ಓಕೆನಾ? ಯೂನಿವರ್ಸ್, ಫೈಲ್ 1% ಹಿಡನ್ ಫೀಲಿಂಗ್ಸ್. ಅವರ ಮುಚ್ಚಿಟ್ಟ ಭಾವನೆಗಳು ಏನೇನಿದೆ ದಯವಿಟ್ಟು ಹೇಳಿ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ, ಪ್ಲೀಸ್. 3 ಆಫ್ ವಾಂಡ್ಸ್. ಓಕೆ, 2 ಆಫ್ ವಾಂಡ್ಸ್. ತುಂಬಾ ವಾಂಡ್ಸ್ ಎನರ್ಜಿ ಬರ್ತಿದೆ ಗೈಸ್. ಸೊ ಅವರು ಕಮ್ಯುನಿಕೇಟ್ ಮಾಡ್ತಾರೆ ನೋಡಿ. ಫ್ರೆಶ್ ಸ್ಟಾರ್ಟ್ಸ್. ಏಸ್ ಆಫ್ ವಾಂಡ್ಸ್ ಮತ್ತೆ ರಿಪೀಟ್ ಆಯ್ತು. ಏಸ್ ಆಫ್ ವಾಂಡ್ಸ್ ನೋಡಿ, ಏಸ್ ಆಫ್ ವಾಂಡ್ಸ್ ರಿಪೀಟ್ ಆಯ್ತಾ? ಎಂಪರರ್ ಕಾರ್ಡ್. ಓಕೆ,
4 of Wands. ಗೈಸ್ ನೋಡಿ, ಏಸ್ ಆಫ್ ವಾಂಟ್ಸ್, ಏಸ್ ಆಫ್ ವಾಂಟ್ಸ್, ಎರಡು ಕಾರ್ಡ್ ಮತ್ತೆ ರಿಪೀಟ್ ಆಗಿದೆ. ಅವ್ರಿಗೆ ಫ್ರೆಶ್ ಸ್ಟಾರ್ಟ್ ಬೇಕು ನಿಮ್ ಜೊತೆ. ಹಿ ಲವ್ಸ್ ಯು ಸೋ ಮಚ್. ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್, ತುಂಬಾ ಪ್ರೀತಿ ಮಾಡ್ತಾರೆ. ಸ್ವಲ್ಪ ಕಂಟ್ರೋಲಿಂಗ್ ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಡೆವಿಲಿಶ್ ಎನರ್ಜಿ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರು ತುಂಬಾ ಡಾಮಿನೇಟ್ ಇದಾರೆ, ನಿಮ್ ಪರ್ಸನ್ ತುಂಬಾ ಡಾಮಿನೇಟ್ ಇದಾರೆ. ಅವ್ರು ಹೇಳ್ದಂಗೆ ಆಗ್ಬೇಕು, ಆ ತರ ಪರ್ಸನ್. ಹಠ ಜಾಸ್ತಿ. ಡಿಸಿಷನ್ ತಗೊಂಡ್ರೆ ಖಂಡಿತ ನೀವು ಬೇಕು ಅಂದ್ರೆ ಅವ್ರಿಗೆ ನೀವು ಬೇಕು ಅಷ್ಟೆ. ನೀವ್ ಅವ್ರ ಲೈಫಲ್ಲಿ ಬೇಕು ಅಂದ್ರೆ ಬೇಕು. ಫ್ಯಾಮಿಲಿ ಎಲ್ಲ ಮೀರಿ ಬರಕ್ ರೆಡಿ ಇದ್ದಾರೆ ಅವ್ರು. ನೋಡಿ, ಮತ್ತೆ 3 ಆಫ್ ವಾಂಟ್ಸ್ ಬಂದಿದೆ ಫ್ಯಾಮಿಲಿ ಕಾರ್ಡ್ಗೆ. ಅಂದ್ರೆ ಯಾರೋ ಒಬ್ರು ವ್ಯಕ್ತಿ ಅವ್ರ ಫ್ಯಾಮಿಲಿಲಿ ಇದ್ದಾರೆ, ಅವರು ಅವರ ಪರ್ಮಿಷನ್ ಬೇಕು ಇವ್ರಿಗೆ ನಿಮ್ಮ ಹತ್ರ ಬರಕ್ಕೆ. ವೆಯ್ಟ್ ಮಾಡ್ತಿದ್ದಾರೆ ಕರೆಕ್ಟ್ ಟೈಮ್ಗೋಸ್ಕರ. ಇಲ್ಲಿ ನೋಡಿ, ವೆಯ್ಟಿಂಗ್ ಎನರ್ಜಿ ನಾನು ಆಲ್ರೆಡಿ ಹೇಳ್ದೆ, ವೆಯ್ಟ್ ಮಾಡ್ತಿದ್ದಾರೆ ಅಂತ. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಎನರ್ಜಿ ಜಾಸ್ತಿ ಇದೆ ಅಂದ್ರೆ ಹೌದು, ಟ್ರಾವೆಲ್ ಎನರ್ಜಿ ಮಾಡ್ಬೇಕು ಅಂತ, ಟ್ರಾವೆಲ್ ಮಾಡ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ಮ ಇಬ್ರ ಮಧ್ಯೆ ಯಾವ್ದೋ ಒಂದ್ ಸಿಚುವೇಶನ್, ವ್ಯಕ್ತಿನೋ ಏನೋ ಒಂದಿದೆ, ಅದು ಅವ್ರನ್ನ ಕಂಟ್ರೋಲ್ ಮಾಡ್ತಿದೆ. ಓಕೆನಾ, ಬರ್ದೇ ಇರೋದಕ್ಕೆ. ಬಟ್ ಡೆಫಿನೆಟ್ಲಿ ಅವ್ರ ಆಕ್ಷನ್ ತಗೋತಾರೆ ಗೈಸ್. ಯಾಕಂದ್ರೆ ಎಂಪರರ್ ಎನರ್ಜಿ ಬಂದಿದೆ, ತುಂಬಾ ಡಾಮಿನೇಟ್ ಇದಾರೆ ಅವರು. ನಿಮ್ಮ ಪರ್ಸನ್ ತುಂಬಾ ಸ್ಟ್ರಾಂಗ್ ಇದಾರೆ, ಆಕ್ಷನ್ ತಗೊಂಡೇ ತಗೋತಾರೆ ನಿಮ್ಗೆ, ಖಂಡಿತ ತಗೊಂಡೇ ತಗೋತಾರೆ ಆಕ್ಷನ್. 2 ಆಫ್ ವಾಂಟ್ಸ್ ನೋಡಿ, ರಿಪೀಟ್ ಆಗಿದೆ ಕಾರ್ಡ್. ಅವ್ರಿಗೆ ನೀವು ಬಿಟ್ರೆ ಏನು ಕಾಣಿಸ್ತಾನೆ ಇಲ್ಲ ಗೈಸ್. ಪಾಪ ಬೆಳಿಗ್ಗೆ ಟೈಮು ನಿಮ್ನೆ ನೆನ್ಸ್ಕೊತವ್ರೆ, ನೈಟ್ ಅಂತೂ ತಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಮೇಲ್ ತೋರ್ಸ್ಕೊಳೋದ್ ಹಿಂಗೆ ಶೋ, ಏನೂ ಇಲ್ಲ ನಂಗೆ ನಿಮ್ ಮೇಲೆ ಫೀಲಿಂಗ್ಸೇ ಇಲ್ಲ ಅಂತ ಶೋ ಮಾಡ್ತಾರೆ. ಬಟ್ 24/7 ನೋಡಿ ಬರ್ರಿ ನಿಮ್ ಬಗ್ಗೆನೆ ಅವ್ರಿಗೆ ಯೋಚನೆ ಇರೋದು. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೀವಿಲ್ದೆ ಅವ್ರಿಗೆ ಅವ್ರ ಲೈಫ್ ಕತ್ಲೆ ಅನ್ಸೋಗಿದೆ ಗೈಸ್. ಒಂಟಿ ಅಂತ ಫೀಲ್ ಆಗ್ಬಿಟ್ಟಿದೆ ಅವ್ರಿಗೆ. ತುಂಬಾ ನೋಡಿ ಒಂಟಿ ಫೀಲ್ ಮಾಡ್ತಿದ್ದಾರೆ. ಎಷ್ಟು ಜನ ಅವ್ರ ಜೊತೆ ಇದ್ರು ತುಂಬಾ ಒಂಟಿ ಫೀಲ್ ಮಾಡ್ತಿದ್ದಾರೆ ಗೈಸ್. ನಿಮ್ಮ ಹೆಸರು ಅಥವಾ ನಿಮ್ ಪರ್ಸನ್ ಹೆಸರು ಎಂ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೋದು. ನನ್ಗೆ ಜಾಸ್ತಿ ಎಂ ಕಾಣಿಸ್ತಾ ಇದೆ. ಓಕೆ, ಟ್ರಾವೆಲ್ ಎನರ್ಜಿ ತುಂಬಾ ಕಾಣಿಸ್ತಿದೆ ನಿಮ್ ಜೊತೆ. ಟ್ರಾವೆಲ್, ಎಲ್ಲಾರು ಡೇಟ್ ಹೋಗ್ಬೇಕಪ್ಪ, ಎಲ್ಲಾದ್ರೂ ಒಂದಷ್ಟು ದಿನ ಆಚೆ ಹೋಗಿ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೀವೇ ಅವ್ರ ಲೈಫಲ್ಲಿ ಬೆಳಕು, ಇಲ್ಲ ಅಂದ್ರೆ ಅವ್ರ ಲೈಫ್ ಕತ್ಲೆ ಗೈಸ್. ತುಂಬಾ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಡಬಲ್ ಕನ್ಫರ್ಮೇಶನ್ ನೋಡಿ, 2 ಆಫ್ ವಾಂಟ್ಸ್ ಡಬಲ್ ಸರಿ ಬಂದಿದೆ, ಏಸ್ ಆಫ್ ವಾಂಟ್ಸ್ ಡಬಲ್ ಸರಿ ಬಂದಿದೆ. ಸೊ ನಾನು ನಿಮ್ಗೆ ಕಾರ್ಡ್ಸ್ ಏನ್ ಬರ್ತಿದೆ ಅದನ್ನೇ ಹೇಳ್ತಿದ್ದೀನಿ ನೋಡಿ. ಕನ್ಫರ್ಮ್, ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ. ಅವ್ರಿಗೆ ಏನ್ ರಾತ್ರಿ ಎಲ್ಲ ಹತ್ಕೊಂಡು ಬೇಜಾರಲ್ಲಿದ್ದಾರೆ, ಅದ್ರಿಂದ ಆಚೆ ಬಂದು ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ನಿಮ್ನ ಅವ್ರ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಸಿದೆ. ಒಟ್ನಲ್ಲಿ ನಿಮ್ ಜೊತೆ ಖುಷಿಯಾಗಿ ಟ್ರಾವೆಲ್ ಮಾಡ್ಬೇಕು, ಎಲ್ಲಾದ್ರೂ ಔಟಿಂಗ್ ಹೋಗಿ ಬರ್ಬೇಕು, ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ಗೆಲ್ಲ ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಸುಮಾರು ಜನ ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಸ್ವಲ್ಪ ಜನ. ಓಕೆನಾ, ಖುಷಿಯಾಗಿರ್ಬೇಕು ಒಟ್ನಲ್ಲಿ ನಿಮ್ ಜೊತೆ ಅಂತ ತುಂಬಾ ಅನ್ಕೋತಿದ್ದಾರೆ. ಪಾರ್ಟಿ ವೈಬ್ಸ್ ತುಂಬಾ ಕಾಣಿಸ್ತಿದೆ ಗೈಸ್. ಅಥವಾ ನೀವ್ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ನೀವಿಬ್ರು ಭೇಟಿ ಆಗಿರ್ಬೋದು, ಪಾರ್ಟೀಸ್ ಅಲ್ಲಿ ನೀವು ಸಿಕ್ಕಿರ್ಬೋದು. ಮತ್ತೆ ಅದೇ ತರ ಸಿಗ್ಬೇಕು ಅಂತ ಅನ್ಕೋತಿದ್ದಾರೆ. ನೀರಿರೋ ಜಾಗ, ಪಾರ್ಟಿ, ಆತರ ನೋಡಿ. ನೀವ್ ಅವ್ರ ಜೊತೆಲಿದ್ರೆ ಎಷ್ಟು ಖುಷಿಯಾಗಿರ್ತೀವಿ ಅಂತ ಅನ್ಕೋತಾರೆ. ಶೋ ಮಾಡಲ್ಲ ನೋಡಿ, ನೀವ್ ಇಲ್ದೆ ಎಷ್ಟು ಯೋಚನೆ ಮಾಡ್ತಿದಾರೆ, ಇದನ್ನು ಶೋ ಮಾಡಲ್ಲ. ತುಂಬಾ ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಿದೆ. ನೀವಿಲ್ದೆ ಕಂಪ್ಲೀಟ್ಲಿ ಡಿಪ್ರೆಸ್ಡ್ ಗೈಸ್. ಡೌಟೇ ಇಲ್ಲ. ಕ್ಲೈಮ್ ಮಾಡಿ. ವಾವ್, ನೀವಿಲ್ದೆ ಅವ್ರ ಜೀವನನೇ ಇಲ್ಲ ಅನ್ನೋದಕ್ಕಿದ್ದಾರೆ ಅವ್ರು ಗೈಸ್. ಶೋ ಮಾಡಲ್ಲ ಅಷ್ಟೇ. ಯೂನಿವರ್ಸ್ ಪ್ಲೀಸ್ ಗೈಡ್ ಫೈಲ್ 1 ಪರ್ಸನ್ ಏನ್ ಫೀಲ್ ಮಾಡ್ತಿದ್ದಾರೆ. ಯೂನಿವರ್ಸ್ ಪ್ಲೀಸ್ ಗೈಡ್. ಯೂನಿವರ್ಸ್ ಪ್ಲೀಸ್ ಗೈಡ್ ಫೈಲ್ 1
ಪರ್ಸನ್ ಏನ್ ಫೀಲ್ ಮಾಡ್ತಿದ್ದಾರೆ ಅಂತ. ಎಂಗೇಜ್ಮೆಂಟ್ ರಿಂಗ್ ನೋಡಿ, ಕಮಿಟ್ಮೆಂಟ್ ಕೊಡ್ಬೇಕು, ಇದನ್ನೆಲ್ಲ ಮೀರಿ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನಿಮ್ ಜೊತೆ ಅವ್ರಿಗೆ ಪಾರ್ಟ್ನರ್ಶಿಪ್ ಬೇಕು, ವರ್ಕ್ ಅಲ್ಲೂ ಬೇಕು, ಲೈಫ್ ಅಲ್ಲೂ ಬೇಕು, ಯೂನಿಯನ್ ಬೇಕು, ಬೇಕೇ ಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ. ನಿಮ್ ಜೊತೆ ಫಿಸಿಕಲಿ ಯೂನಿಯನ್ ಬೇಕು ಅವರಿಗೆ. ನೀವಿದ್ರೆ ಅವ್ರ ಲೈಫಲ್ಲಿ ಕಂಪ್ಲೀಷನ್ ಗೈಸ್. ನಾನು ಅವಾಗ್ಲೇ ಏನ್ ಹೇಳ್ದೆ, ಅವ್ರಿಗೆ ಏನೇ ಇದ್ರು ಅವ್ರ ಲೈಫಲ್ಲಿ ಅವ್ರಿಗೆ ಕಂಪ್ಲೀಟ್ ಅನ್ನಿಸ್ತಿಲ್ಲ ಅಂತ ಡಬಲ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ನೀವಿಲ್ದೆ ಅವ್ರಿಗೆ ಲೈಫ್ ಕಂಪ್ಲೀಟ್ ಅನ್ಸಲ್ಲ. ಅನ್ಕಂಡೀಷನಲ್ ಲವ್, ನಾನು ಏನ್ ಹೇಳ್ದೆ, ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ವಾವ್, ಹೋಲ್ನೆಸ್, ಅವ್ರ ಜೀವನ ಕಂಪ್ಲೀಟ್ ಅನ್ಸುತ್ತೆ ನೀವು ಬಂದ್ರೆ. ತುಂಬಾ ಅಟ್ರಾಕ್ಟೆಡ್, ವೆರಿ ಅಟ್ರಾಕ್ಷನ್ ಇದೆ ಗೈಸ್, ಡೌಟೇ ಇಲ್ಲ, ಡೌಟೇ ಇಲ್ಲ. ವೆಡ್ಡಿಂಗ್ ನೋಡಿ, ಎಷ್ಟೋ ಜನ ಮದ್ವೆ ಆಗ್ಬೇಕು, ನಿಮ್ ಜೊತೆ ಲೈಫ್ ಲೀಡ್ ಮಾಡ್ಬೇಕು ಅಂತ ತುಂಬಾ ಕನ್ಸ್ ಕಾಣ್ತಾ ಇದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ, ಖಂಡಿತ ಬಂದೇ ಬರುತ್ತೆ. ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಬಿಕಾಸ್ ಸ್ವಲ್ಪ, ಯಾಕೆ ಅಂದ್ರೆ ಅವ್ರಿಗೆ ಮುಂಚೆ ಯಾರ ಕಡೆಯಿಂದನೂ ಮೋಸ ಆಗಿದೆ. ಸೊ ಮತ್ತೆ ಆ ಸಿಚುವೇಶನ್ ರಿಪೀಟ್ ಆಗ್ಬಾರ್ದು ಅಂತ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಓಕೆನಾ? ಆಲ್ರೆಡಿ ನಾನು ಹೇಳಿದ್ನಲ್ಲ, ಸ್ಟ್ರಗಲ್ ಮಾಡ್ತಿದ್ದಾರೆ ಬೌಂಡ್ರಿಯಿಂದ ಆಚೆ ಬರಕ್ಕೆ. ಫ್ಯಾಮಿಲಿ ಇರ್ಬೋದು, ಯಾರಾದ್ರೂ ವ್ಯಕ್ತಿ ಇರ್ಬೋದು, ಅಥವಾ ಸಿಚುವೇಶನ್ ಇರ್ಬೋದು. ನೋಡಿ, ಬೌಂಡ್ರೀಸ್ ಅಂದ್ರೆ ಬೌಂಡ್ರೀಸೇ ಬಂತು. ಅವ್ರು ನಿಮ್ ಜೊತೆ ಮಾತಾಡೋದು ಅವಾಯ್ಡ್ ಮಾಡ್ತಾರೆ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ, ಅವಾಯ್ಡ್ ಮಾಡ್ತಾರೆ. ಇವತ್ ಬೇಡ, ನಾಳೆ ಹೇಳೋಣ, ನಾಳೆ ಬೇಡ, ನಾಳಿದ್ದು ಹೇಳೋಣ, ಒಳ್ಳೆ ಟೈಮ್ ಬರ್ಲಿ, ಕರೆಕ್ಟ್ ಟೈಮ್ ಬರ್ಲಿ, ಈ ಪ್ರಾಬ್ಲಮ್ ಇಂದ ಆಚೆ ಬಂದ್ಮೇಲೆ ಹೇಳೋಣ. ಆ ಫೀಲಿಂಗ್ಸ್ ಇದೆ ನೋಡಿ, ಬಂತ ಬೌಂಡ್ರೀಸ್ ಕಾರ್ಡು. ಇವತ್ ಬೇಡ, ನಾನು ಇವತ್ತೇ ತುಂಬಾ ಕಂಟ್ರೋಲ್ ಮಾಡಕ್ ಆಗದೆ ಇರೋ ಫೀಲಿಂಗ್ಸ್ ಇದ್ರು ಪದೇ ಪದೇ ಬೌಂಡ್ರೀಸ್ ಹಾಕೋತಿದ್ದಾರೆ ಗೈಸ್. ಓಕೆನಾ? ತ್ರೀ ಆಫ್ ವಾಂಡ್ಸ್ ಬಂದಿದೆ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾದ್ರೂ ವಾಟರ್ ಇರೋ ಜಾಗದಲ್ಲಿ ನಿಮ್ ಜೊತೆ ಮೀಟ್ ಮಾಡ್ಬೇಕು, ಅಥವಾ ಪಾರ್ಟಿ ಇರೋ ಜಾಗದಲ್ಲಿ ಮೀಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 1 ಡೆವಿಲ್ ಕಾರ್ಡ್ ಗೈಸ್, ಮತ್ತೆ ಬಂತು. ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ಅಯ್ಯಪ್ಪ, ಮತ್ತೆ ಡೆವಿಲ್ ಕಾರ್ಡ್ ಬಂತು. ಕನ್ಫರ್ಮೇಶನ್, ಕನ್ಫರ್ಮೇಶನ್, ಕನ್ಫರ್ಮೇಶನ್. ಟವರ್ ಮೂಮೆಂಟ್, ನಾನು ಏನ್ ಹೇಳ್ದೆ, ಡೆತ್. ಅವ್ರ ಲೈಫಲ್ಲಿ ಏನೋ ಒಂದು ದೊಡ್ಡದಾಗಿ ಟವರ್ ಮೂಮೆಂಟ್ ನಡೆದಿದೆ ಗೈಸ್. ಅದ್ರಿಂದ ಅವ್ರಿಗೆ ನೀವೇ ಬೇಕು. ಎಲ್ಲಾ ಮೋಸ ಮಾಡಿದ್ದಾರೆ. ಇಲ್ಲ, ಅವ್ರದ್ದು ಏನ್ ಸಿಚುವೇಶನ್ ಪ್ರೆಸೆಂಟ್ ಇದೆ, ಅವ್ರು ಖಂಡಿತ ಖುಷಿಯಾಗಿಲ್ಲ. ನೀವು ಬೇಕಷ್ಟೆ. ನೋಡಿ, ನೀವ್ ಅವ್ರಿಗೆ ಸ್ಟಾರ್ ತರ. ನೀವು, ನಾನೇನ್ ಹೇಳ್ದೆ, ಮಾತಾಡಲ್ಲ ಅವ್ರು ನಿಮ್ ಜೊತೆ, ಆದ್ರೆ ಕನೆಕ್ಟ್ ಆಗಿದ್ದಾರೆ ಅಂತ. ನೀವಿದ್ ಸನ್ನು, ನೀವಿದ್ ಸ್ಟಾರು, ಥ್ರೆಡ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ ನೋಡಿ. ಅಂದ್ರೆ ನೀವು 5D ಕನೆಕ್ಟ್ ಆಗಿದ್ದೀರಾ. ನಿಮ್ಗ ಅವ್ರ ಥಾಟ್ಸ್ ನಿಮ್ಗೆ ಬರ್ತಾ ಇರ್ಬೋದು. ಅವ್ರು ತುಂಬಾ ಮಿಸ್ ಮಾಡ್ಕೊಂಡಾಗ ನಿಮ್ಗೂ ಮಿಸ್ಸಿಂಗ್ ಎನರ್ಜಿ ಇರ್ಬೋದು. ಓಕೆನಾ? 5D ತುಂಬಾ ಕನೆಕ್ಟ್ ಆಗಿದ್ದೀರಾ. ಈ ಟೈನ ಅವ್ರು ಕಟ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಗೈಸ್. ನೀವ್ ಅವ್ರ ಲೈಫ್ ಹೋದ್ರೆ ಮಾತ್ರ ಅವ್ರ ಲೈಫಲ್ಲಿ ಚೆನ್ನಾಗಿರೋದು ನೋಡಿ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ, ಹತ್ತಿದ್ದಾರೆ, ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ತುಂಬಾ ಡೆವಿಲಿಶ್ ಎನರ್ಜಿ ಇದೆ ನೋಡಿ. ನೀವು ಬೇಕು ಅವ್ರಿಗಷ್ಟೇ ಲೈಫಲ್ಲಿ, ನೀವು ಬೇಕು. ಏನ್ ಬೇಕಾದ್ರೂ ಮಾಡ್ತಾರೆ ನೀವು ಸಿಗಕ್ಕೆ. ರೀಸೆಂಟ್ ಆಗಿ ಟವರ್ ಮೂಮೆಂಟ್, ನಾನು ಏನ್ ಹೇಳಿದ್ರೆ ಡೆತ್ ಕಾರ್ಡ್ ಬಂದಿದೆ. ಟವರ್ ಮೂಮೆಂಟ್ ಅನ್ಭವಿಸಿದಾರೆ ಅವ್ರು. ಯಾರೋ ಅವ್ರು ತುಂಬಾ ಮೋಸ ಮಾಡಿರ್ಬೋದು, ಇಲ್ಲ ಅವ್ರ ಲೈಫಲ್ಲಿ ಫೈನಾನ್ಷಿಯಲ್ ಇಶ್ಯೂ ಸಡನ್ ಆಗಿ ಲಾಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು. ಶಾಕ್ ಆಗ್ಬಿಟ್ಟು ಅವ್ರಿಗೆ ನೀವ್ ಸ್ಟಾರ್ ಆಗಿದ್ದೀರ ಈಗ ಅವ್ರ ಲೈಫಲ್ಲಿ, ಸ್ಟಾರ್. ನೀವು ಬೇಕಷ್ಟೇ ಅವ್ರಿಗೆ. ಏನ್ ಬೇಕಾದ್ರೂ ಮಾಡ್ತಾರೆ ಗೈಸ್. ತುಂಬಾ ಹೈಡ್ ಮಾಡಿದಾರೆ ಫೀಲಿಂಗ್ಸ್ ನ. ಇಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡು ಅವ್ರು ನಿಮ್ಗೆ ಏನು ಶೇರ್ ಮಾಡಿಲ್ಲ ನೋಡಿ. ಪೆಂಟೆಕಲ್ಸ್ ಎನರ್ಜಿ ಬಂತು, ಮತ್ತೆ ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ, ತಗೊಳಕ್ ಆಗ್ತಿಲ್ಲ ಗೈಸ್. ನೋಡಿ, ಸ್ಲೋ ಎನರ್ಜಿ ಇದೆ. ಆಕ್ಷನ್ ತಗೋಬಿಡ್ಬೇಕು ಅಂತ ಅನ್ಕೋತಾರೆ.
ಆಕ್ಷನ್ ತಗೊಳಕ್ ಆಗ್ತಿಲ್ಲ, ಬಟ್ ಖಂಡಿತ ತಗೊಂಡೇ ತಗೋತಾರೆ. ಇಷ್ಟೊಂದು ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ನೋಡಿದ್ರೆ ಖಂಡಿತ ನೋಡಿ. ಮತ್ತೆ 10 ಆಫ್ ಪೆಂಟಕಲ್ಸ್ ಎನರ್ಜಿ ಬಂತು, ರಿಪೀಟೇಷನ್, ಡಬಲ್ ಕನ್ಫರ್ಮೇಶನ್. ಅವ್ರಿಗೆ ಫ್ಯಾಮಿಲಿ ಪ್ರೆಷರ್ ಇರ್ಬೋದು ಗೈಸ್. ನಿಮ್ ಜೊತೆ ಫ್ಯಾಮಿಲಿ ಬೇಕು, ಬಟ್ ಅವ್ರಿಗೆ ಈಗಿರೋ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಮಗು ಇರ್ಬೋದು. ನೋಡಿ, ಇಲ್ಲೂ ಪೆಟ್ಸ್ ಮಕ್ಕಳು. ಫ್ಯಾಮಿಲಿಯಿಂದ ಯಾರೋ ಯಾರ ಕಡೆಯಿಂದನೋ ತಡೆ ಇದೆ. ಅವ್ರ ತಂದೆ ತಾಯಿ ಕಡೆಯಿಂದ ತಡೆ ಇರ್ಬೋದು. ಒಟ್ನಲ್ಲಿ ಅವ್ರ ಫ್ಯಾಮಿಲಿಲಿ ಯಾರೋ ವ್ಯಕ್ತಿ, ಯಾರೋ ಲೇಡಿ ಮತ್ತೆ ಫಾದರ್ ಫಿಗರ್, ಅವ್ರ ಕಡೆಯಿಂದ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಇಷ್ಟೊಂದೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಗೈಸ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಂದ್ರೆ ನಿಜವಾಗ್ಲೂ ಪಾಪ ಅನ್ಸುತ್ತೆ. ಅವ್ರಿಗೆ ಏನೋ ಒಂದ್ರಲ್ಲಿ ಭಯ ಇದೆ ಅವ್ರಿಗೆ. ಇವತ್ ಹೇಳೋಣ ಅನ್ಕೋತಾರೆ, ಮತ್ತೆ ಇವತ್ ಬೇಡ ನಾಳೆ ಹೇಳೋಣ ಅನ್ಕೋತಾರೆ, ನಾಳೆ ಹೇಳೋಣ ಅಂದ್ರೆ ನಾಳಿದ್ ಹೇಳೋಣ ಅನ್ಕೋತಾರೆ. ಆ ತರ ಫೀಲಿಂಗ್ ಇದೆ ಅವ್ರಿಗೆ. ದೂರದಿಂದ ನಿಮ್ನ ಸ್ಟಾರ್ ತರ ನೋಡಿ ಅದ್ರಲ್ಲೇ ಸಮಾಧಾನ ಮಾಡ್ಕೊತಾರೆ 5 ಡೇಲಿ. ಅನ್ಕಂಡೀಷನಲ್ ಪ್ರೀತಿ ಇದೆ ಗೈಸ್. ಹೌದು, ಡೆವಿಲಿಶ್ ಎನರ್ಜಿ ಇದೆ, ಓವರ್ ಲವ್, ಓವರ್ ಪೊಸೆಸಿವ್, ಓವರ್ ಜೆಲಸ್ ಎಲ್ಲ ಇದೆ. ಅಷ್ಟೇ ಪ್ರೀತಿನೂ ಇದೆ, ರೆಸ್ಪೆಕ್ಟು ಇದೆ ನೀವು ಕಂಡ್ರೆ. ವಾವ್. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ವ್ಯಕ್ತಿಯ ಕಡೆ. ಫೈಲ್ 1, ಯೂನಿವರ್ಸ್ ಪ್ಲೀಸ್ ಹೇಳಿ ಐ ಲವ್ ಯುವರ್ ಸ್ಮೈಲ್. ನಿಮ್ ನಗು ಅವ್ರಿಗೆ ತುಂಬಾ ಇಷ್ಟ ಇರ್ಬೋದು ಗೈಸ್. ಫೈಲ್ 1, ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ನಾನು ಏನ್ ಹೇಳ್ದೆ ಗೈಸ್ ನೋಡಿ, ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಅವ್ರಿಗೆ ನಿಮ್ ಬಗ್ಗೆ ಯೋಚನೆ ಮಾಡದೆ ಇರಕ್ಕೆ ಆಗ್ತಿಲ್ಲ ಪಾಪ. ನೋಡಿ, ರಿಪಿಟೇಷನ್, ಡಬಲ್ ಟ್ರಿಬಲ್ ಅಲ್ಲ 4 ಟೈಮ್ಸ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ನನ್ನ ಮೆಸೇಜಸ್. ಅವ್ರ ಕೆರಿಯರ್ ಮತ್ತೆ ವರ್ಕ್ ಅಲ್ಲಿ ತುಂಬಾ ಜನ ಬ್ಯುಸಿ ಆಗಿದ್ದಾರೆ. ಓಕೆನಾ, ಏನೇ ಬ್ಯುಸಿ ಇದ್ರು ನೀವೇ ಅವ್ರ ತಲೆ ನೋಡ್ತಾ ಇದ್ದೀರಾ, ಫ್ರೀ ಆಫ್ ಕಾಸ್ಟ್. ಅವ್ರು ಹೇಳ್ತಿದಾರೆ ನನ್ ಫೀಲಿಂಗ್ಸ್ ನ ಡೌಟ್ ಮಾಡ್ಬೇಡ ಅಂತ. ಓಕೆನಾ, ನೋಡಿ ಬೇಡ್ಕೊತಾ ಇದಾರೆ ನೋಡಿ. ಈ ಫೋಟೋ ನೋಡಿದ್ರೆ ನಿಮ್ಗೆ ಅವ್ರು ನಿಮ್ನ ಬೇಡ್ಕೊತಾ ಇದಾರೆ ಅಂತ ಅನ್ಸ್ತಾ ಇಲ್ವಾ? ನೀವ್ ಬಂದ್ಬಿಟ್ರೆ ಸಾಕು ಲೈಫಲ್ಲಿ ಅಂತ. ನನ್ನ ಫೀಲಿಂಗ್ಸ್ ನ ಡೌಟ್ ಮಾಡ್ಬೇಡ ಅಂತ ಹೇಳ್ತಾ ಇದಾರೆ. ಡೌಟ್ ಮಾಡ್ಬೇಡಿ ಗೈಸ್, ತುಂಬಾ ಪ್ರೀತಿ ಮಾಡ್ತಾರೆ. ನೀವ್ ಅವ್ರಿಗೆ ಟೆಡ್ಡಿ ಬಿಯರ್ ತರ. ನಾನು ಅವಾಗ್ಲೇ ಹೇಳ್ದೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ. ನೀವ್ ಅವ್ರಿಗೆ ಟೆಡ್ಡಿ ಬಿಯರ್ ತರ. ಓಕೆನಾ, ಸಿಕ್ಕಿದ್ರೆ ನಿಮ್ನ ಎಲ್ಲಿಗೂ ಕಳ್ಸಲ್ಲ. ನಿಮ್ನ ಅಷ್ಟು ಪ್ರೀತಿ ಮಾಡ್ತಾರೆ. ನಿಮ್ ಬಿಟ್ಟಿರಲ್ಲ ಗೈಸ್ ಅವ್ರು. ನೀವೇನಾದ್ರೂ ಅವ್ರ ಲೈಫ್ ಕೊಟ್ಟೋದ್ರೆ ಖಂಡಿತ ನಿಮ್ಮನ್ ಬಿಟ್ಟಿರಲ್ಲ. ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ತಗೋತೀನಿ, ನಿಮ್ಗೇನ್ ಗೈಡೆನ್ಸ್ ಇದೆ ಅಂತ. ಓಕೆನಾ, ಫೈಲ್ 1, ಬಿ ಯು. ಗೈಸ್ ನೀವಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವ್ರು ನಿಮ್ನ ತುಂಬಾ 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 ಇಷ್ಟಪಡ್ತಾರೆ ಗೈಸ್. ಎಷ್ಟು ತುಂಬಾ ಹೇಳಿದ್ರು ಸಾಕಾಗಲ್ಲ. ನೀವೇ ನೋಡಿದೀರಾ, 2 ಸರಿ 3 ಸರಿ ನನ್ಗೆ ಕಾರ್ಡ್ ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ತುಂಬಾ ಪ್ರೀತಿ ಮಾಡ್ತಾರೆ. ನೀವ್ ಹೆಂಗಿದ್ದೀರಾ ಹಂಗೆ ಇರಿ, ನೀವ್ ಏನು ಚೇಂಜ್ ಮಾಡ್ಕೋಬೇಕಾಗಿಲ್ಲ. ನೀವ್ ಇಷ್ಟು ದಿನ ಹೆಂಗಿದ್ರಿ ಹಂಗೆ ಇರಿ. ಅವರೇ ನಿಮ್ನ ಎಲ್ಲಾನು ಮೀರಿ ಅಪ್ರೋಚ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಫೀಲಿಂಗ್ಸ್ ಇದೆ. ಅವ್ರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು? ಸಾಂಗ್ ಹೇಳಿದ್ರೆ ನೋಡೋಣ ಗೈಸ್. ಅವರು ಯಾವ ಸಾಂಗ್ ಡೆಡಿಕೇಟ್ ಮಾಡಿ? ಎಂದರೆ ನನಗೆ ಇಷ್ಟ ಕಣೋ, ಓಹೋ ನೀನೆಂದರೆ ನನಗೋ ಅಷ್ಟೇ ಕಣೆ ಅಂತ ಹಾಡ್ ಹೇಳ್ತಿದಾರೆ. ನೀವ್ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರೋ ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ. ಓಕೆನಾ, ನೋ ಡೌಟ್ ಗೈಸ್, ಡೌಟೇ ಇಲ್ಲ. ತುಂಬಾ ನಿಮ್ನ ಇಷ್ಟಪಡ್ತಾರೆ, ತುಂಬಾ 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 ಇಷ್ಟ. ಈ ಸಾಂಗ್ ಫುಲ್ ನೋಡಿ, ಇನ್ನೂ ಒಂದಷ್ಟು ಮೆಸೇಜಸ್ ಸಿಗ್ಬೋದು. ಓಕೆನಾ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಓಕೆನಾ, ಕಾಮೆಂಟ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು. ಕೃಷ್ಣಂ ವಂದೇ ಜಗತ್. ಹಾಯ್ ಗೈಸ್, ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 2.
ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಓಕೆನಾ? ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನ ಹಿಡನ್ ಫೀಲಿಂಗ್ಸ್ ಏನು, ಏನ್ ಮುಚ್ಚಿಟ್ಕೊಂಡಿದ್ದಾರೆ ನಿಮ್ ಪರ್ಸನ್ ನಿಮ್ಗೆ ಹೇಳ್ದೇನೆ ಅಂತ ನೋಡೋಣ ಗೈಸ್. ಓಕೆನಾ? ಕಿಂಗ್ ಆಫ್ ವಾಂಡ್ಸ್, ಯೂನಿವರ್ಸ್ ಪ್ಲೀಸ್ ಗೈಡ್ ಅಸ್, ಏಂಜಲ್ಸ್ ಪ್ಲೀಸ್, ಸ್ಟಾರ್, ನೀವ್ ಅವ್ರಿಗೆ ಸ್ಟಾರು ಗೈಸ್. ಏಸ್ ಆಫ್ ಕಪ್ಸ್, ವಾವ್, ಲವರ್ಸ್ ಕಾರ್ಡು, ಸಿಕ್ಸ್ ಆಫ್ ಕಪ್ಸ್. ಗೈಸ್ ಅವ್ರು ನಿಮ್ನ ತುಂಬಾ ಮೆಚೋರ್ಡ್, ಇಂಟೆಲಿಜೆಂಟ್, ತುಂಬಾ ಕ್ರಿಯೇಟಿವ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ನೀವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ನೀವ್ ಅವ್ರನ್ನ ತುಂಬಾ ಪ್ಯಾಷನೇಟ್ ಆಗಿ ಪ್ರೀತಿ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತು. ಅವರು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಮತ್ತೆ ನಿಮ್ ಕಡೆ ತುಂಬಾ ನಿಯತ್ತಾಗಿ, ಲಾಯಲ್ ಆಗಿ ಪ್ರೀತಿ ಮಾಡ್ತೀರಾ ನೀವು ಅಂತ ಅವ್ರಿಗೆ ಗೊತ್ತು ಗೈಸ್. ಬಟ್ ಅವ್ರ ಅದನ್ನ ಶೋ ಮಾಡಲ್ಲ. ನಿಮ್ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಥಿಂಕಿಂಗ್ಸ್ ಇದೆ, ಬಟ್ ಅವ್ರು ಶೋ ಮಾಡಲ್ಲ. ಮತ್ತೆ ಫಿಸಿಕಲಿ ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಕಾಣುತ್ತೆ ಅವ್ರಿಗೆ. ನೀವು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣ್ತೀರಾ, ಮತ್ ನೀವು ಬೇರೆಯವ್ರಿಗಿಂತ ತುಂಬಾ ಇಷ್ಟ ಆಗ್ತೀರಾ ಅವ್ರಿಗೆ. ಅದವ್ರು ಹೇಳಲ್ಲ. ನಿಮ್ ಪರ್ಸನ್ಗೆ ಏನಾದ್ರೂ ಕೋಪ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದನ್ನ ಅವರು ತೋರ್ಸ್ಕೊಂಡಿಲ್ಲ, ನಿಮ್ಗೆ ಹೈಡ್ ಮಾಡಿದ್ದಾರೆ. ಅವರು ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಡೀಪ್ ಲವ್ ಇದೆ, ಡೀಪ್ ಲವ್ ಕಾಣಿಸ್ತಿದೆ, ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ತುಂಬಾ ಸ್ಟೇಬಲ್ ಎನರ್ಜಿ ಕಾಣಿಸ್ತಿದೆ ಗೈಸ್ ಅವ್ರಿಗೆ ನಿಮ್ಮ ಕನೆಕ್ಷನ್ ಅಲ್ಲಿ. ಅವರು ಶೋ ಮಾಡಲ್ಲ, ಬಟ್ ಸ್ಟೇಬಲ್ ಲೈಫ್ ನಿಮ್ ಜೊತೆ, ಸ್ಟೇಬಲ್, ಎಲ್ಲ ಸ್ಟೇಬಲ್ ಕಾಣಿಸ್ತಿದೆ ಅವ್ರಿಗೆ. ಸ್ಟಾರ್ ಕಾರ್ಡ್, ನಿಮ್ಮನ್ನ ಸ್ಟಾರ್ ತರ ನೋಡ್ತಾರೆ ಅವರು. ಅವ್ರಿಗೆ ಎಷ್ಟೇ ಚಾಯ್ಸ್ ಇದ್ರು, ನಾನು ಏನ್ ಹೇಳ್ದೆ, ಬೇರೆಯವ್ರ ಕಂಪೇರ್ ಮಾಡಿದ್ರೆ ನೀವು ಡಿಫ್ರೆಂಟ್ ಅಂತ, ನೀವ್ ಅವ್ರಿಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ. ಮತ್ತೆ ಅವ್ರ ಏನ್ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ, ಅದನ್ನ ಅವ್ರು ಶೋ ಮಾಡಲ್ಲ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ, ತುಂಬಾ ರೆಸ್ಪೆಕ್ಟ್ ಇದೆ, ತುಂಬಾ ಒಳ್ಳೊಳ್ಳೆ ಥಾಟ್ಸ್ ಇದೆ ನಿಮ್ ಬಗ್ಗೆ, ಬಟ್ ಓಪನ್ ಅಪ್ ಹೇಳಲ್ಲ. ಮತ್ತೆ ನೀವು ತುಂಬಾ ಕಾಮ್ ಅನ್ಸ್ತೀರಾ ಅವ್ರಿಗೆ, ನೀವು ಲೈಫಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಅನ್ಸ್ತೀರಾ. ನಿಮ್ ಮಾತೆ ಅವ್ರಿಗೆ ಹೀಲ್ ಮಾಡ್ಬಿಡುತ್ತೆ ಗೈಸ್, ಆದ್ರೆ ಅವ್ರು ಹೇಳ್ಕೊಳಲ್ಲ. ನೀವ್ ಒಂಥರ ತುಂಬಾ ಕಾಮ್ ನೇಚರ್ ಇರೋ ವ್ಯಕ್ತಿ ಅಂತ ಅನ್ಕೋತಾರೆ. ಮತ್ತೆ ನೀವು ಸಿಕ್ಕಿದ್ರೆ ಅವ್ರಿಗೆ ವಿಶ್ ಫುಲ್ಫಿಲ್ಮೆಂಟ್, ನೀವ್ ಅವ್ರ ಜೀವನದಲ್ಲಿ ಬಂದ್ರೆ ಅವ್ರಿಗೆ ವರ ಸಿಕ್ತಂಗೆ ಗೈಸ್, ಅವ್ರದ್ದು ವಿಶ್ ಫುಲ್ಫಿಲ್ ಆಗುತ್ತೆ ಅಂತ. ನೀವೊಂಥರ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಎನರ್ಜಿಲಿ ಇರ್ತೀರಾ ಗೈಸ್, ಅದವ್ರಿಗೆ ತುಂಬಾ ಇಷ್ಟ. ಅವ್ರು ಹೇಳ್ಕೊಂಡಿಲ್ಲ. ನಿಮ್ ಜೊತೆ ಮೀಟ್ ಮಾಡ್ಬೇಕು, ತುಂಬಾ ಮಿಸ್ ಮಾಡ್ಕೋತಾರೆ ನಿಮ್ನ. ನಿಮ್ ಜೊತೆ ಮೀಟ್ ಮಾಡ್ಬೇಕು, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ಎಮೋಷನಲಿ ತುಂಬಾ ಅಟ್ಯಾಚ್ಮೆಂಟ್ ಕಾಣಿಸ್ತಿದೆ. ಎಮೋಷನಲಿ ವೆರಿ ಅಟ್ಯಾಚ್ಡ್ ಟು ಯು. ಮೀಟ್ ಮಾಡ್ಬೇಕು, ಲವ್ ಎಕ್ಸ್ಪ್ರೆಸ್ ಮಾಡ್ಬೇಕು ತುಂಬಾ. ಮತ್ತೆ ನೀವು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋ ಗುಣ ಇಷ್ಟ. ಅಥವಾ ನಿಮ್ ಜೊತೆ ಫ್ರೆಂಡ್ಶಿಪ್, ಫಸ್ಟ್ ಗುಡ್ ಫ್ರೆಂಡ್ ಆಗಿ ಆಮೇಲೆ ಲವ್ ಪ್ರಪೋಸ್ ಮಾಡ್ಬೇಕು, ಯಾಕಂದ್ರೆ ಲವರ್ ಕಾರ್ಡ್ ಬಂದಿದೆ. ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ನ ರೊಮ್ಯಾಂಟಿಕ್ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ. ಇನ್ನು ಏನು ಹೇಳಿಲ್ಲ. ನಿಮಗೆ ಅಥವಾ ಅವ್ರಿಗೆ ಆಸ್ತಿ ಪಾಸ್ತಿ ಜಾಸ್ತಿ ಇರ್ಬೋದು, ಅದವ್ರಿಗೆ ಗೊತ್ತು, ಆದ್ರೆ ಶೋ ಮಾಡಿಲ್ಲ. ಇಲ್ಲ ನಿಮ್ ವ್ಯಕ್ತಿಗೆ ಇರ್ಬೋದು, ಅವ್ರು ಇನ್ನೂ ಅದನ್ನ ಶೋ ಮಾಡಿಲ್ಲ. ಅವ್ರ ಆನ್ಸೆಸ್ಟರ್ ಕಡೆಯಿಂದ ಬಂದಿರೋ ಆಸ್ತಿ. ಒಟ್ನಲ್ಲಿ ನೀವು ಓವರ್ ಆಲ್ ನೀವು ಹೇಗಿದ್ದೀರಾ ಅವ್ರಿಗೆ ತುಂಬಾ ಇಷ್ಟ ಗೈಸ್, ತುಂಬಾ ತುಂಬಾ ಇಷ್ಟ. ಕ್ಲೈಮ್ ಮಾಡಿ ಎನರ್ಜಿನ. ವಾವ್, ತುಂಬಾ ಇಷ್ಟ ಪಡ್ತಾರೆ ನೀವು. ತುಂಬಾ ಪ್ಯೂರ್ ಆಗಿ ಪ್ರೀತಿ ಮಾಡ್ತಾರೆ ಗೈಸ್, ತುಂಬಾ ಪ್ಯೂರ್. ಎಮೋಷನಲಿ ಫೈರ್ ಎನರ್ಜಿ ಇದೆ, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಮತ್ತೆ ನಿಮ್ನ ರೆಡ್ ಡ್ರೆಸ್ ಅಲ್ಲಿ ಅವ್ರು ತುಂಬಾ ಇಷ್ಟ ಪಡ್ತಾರೆ, ರೆಡ್ ಆರ್ ಎಲ್ಲೋ ನಿಮ್ನ ತುಂಬಾ ಇಷ್ಟ ಪಡ್ತಾರೆ. ಅವ್ರಿಗೆ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಥಾಟೇ ಸಾಕು ಅವ್ರಿಗೆ ನೆಮ್ಮದಿ ಸಿಗಕ್ ಲೈಫಲ್ಲಿ.
ಅಷ್ಟು ಇಷ್ಟಪಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ನ. ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಅವ್ರಿಗೆ ಮೂಡ್ ಸರಿ ಆಗ್ಬಿಡುತ್ತೆ. ಅಷ್ಟು ಕಾಮ್ ಪರ್ಸನ್ ಅಂತ ನಿಮ್ನ ಅನ್ಕೊಂಡಿದ್ದಾರೆ ನೋಡಿ, ಎಷ್ಟು ಪ್ರೀತಿ ಮಾಡ್ತಾರೆ. ಲವರ್ಸ್ ಕಾರ್ಡ್ ಕ್ಲೈಮ್ ಮಾಡಿ ಗೈಸ್, ಎಲ್ಲಾ ರೀಡಿಂಗ್ ಅಲ್ಲೂ ಲವರ್ಸ್ ಕಾರ್ಡ್ ಬರಲ್ಲ. ಮತ್ತೆ ನಿಮ್ಗೆ ದೇವ್ರ ಆಶೀರ್ವಾದನೂ ಇದೆ ನಿಮ್ ಕನೆಕ್ಷನ್. ಅವ್ರು ಕೇಳ್ಕೊತಾ ಇದಾರೆ ದೇವ್ರ ಆಶೀರ್ವಾದ ಅಂದ್ರೆ, ಏಂಜಲ್ ಸಪೋರ್ಟ್ ಇದೆ. ತುಂಬಾ ಪಾಸಿಟಿವ್ ಕಾರ್ಡ್ಸ್ ಅಪ್ಪ ರೈಟ್. ತುಂಬಾ ಸ್ವೀಟ್ ಎಮೋಷನ್ಸ್ ನಿಮ್ ಕಂಡ್ರೆ, ತುಂಬಾ ಪ್ರೀತಿ. ನೀವು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅನ್ಸುತ್ತೆ ಅವರಿಗೆ. ಡೀಪ್ ಬಾಂಡ್ ಫೀಲ್ ಮಾಡ್ತಾರೆ ನಿಮ್ನ ನಿಮ್ನ ನೋಡಿದ್ರೆ ಅವ್ರು. ಗುಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನಿಮ್ಗೆ ಅಥವಾ ನಿಮ್ ಪಾರ್ಟ್ನರ್ಗೆ. ವೆಲ್ ಸೆಟಲ್ಡ್ ನೀವು ಬೇಕಷ್ಟೇ ಅವ್ರಿಗೆ. ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ನೀವು ತುಂಬಾ ಅಟ್ರಾಕ್ಟಿವ್ ಇದ್ದೀರಾ. ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ ನೋಡಿ ಲವರ್ಸ್ ಕಾರ್ಡ್. ಮತ್ತೆ ಸೋಲ್ ಕಾಂಟ್ರಾಕ್ಟ್ ಇರ್ಬೋದು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ದೇವರ ಆಶೀರ್ವಾದದಿಂದ ನೀವು ಸಿಕ್ಕಿದ್ದೀರಾ ಅವ್ರ ಲೈಫಲ್ಲಿ ಅಂತ ತುಂಬಾ ಜನ ಅನ್ಕೋತಾ ಇದ್ದಾರೆ. ನಿಮ್ಮಂತ ವ್ಯಕ್ತಿ ಅವ್ರ ಲೈಫಿಗೆ ಬರಕ್ ಅವ್ರು ಪುಣ್ಯ ಮಾಡಿದ್ರು ಅಂತ ಅನ್ಕೋತಿದ್ದಾರೆ. ನೀವು ಬ್ಯೂಟಿ ವಿತ್ ಲಕ್ಸುರಿ ಅಂತ ಅನ್ಕೋತಿದ್ದಾರೆ. ಅಂದ್ರೆ ನೀವು ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ, ಅಷ್ಟು ಶ್ರೀಮಂತ ಇರ್ಬೋದು ಅಥವಾ ವೆಲ್ ಸೆಟಲ್ಡ್ ಇರ್ಬೋದು, ಒಳ್ಳೆ ಕೆರಿಯರ್ ಇರ್ಬೋದು, ಅದನ್ನ ಅನ್ಕೋತಿದ್ದಾರೆ. ಶೋ ಮಾಡಲ್ಲ, ಇಷ್ಟೊಂದು ಫೀಲಿಂಗ್ಸ್ ಇದ್ರು. ನಿಮ್ನ ಪೂರ್ವ ಜನ್ಮದ ಸಂಗಾತಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ, ಸೋಲ್ಮೇಟ್ ಅಂತ. ಅದಕ್ಕೆ ಇಷ್ಟೊಂದು ಅಟ್ರಾಕ್ಷನ್ ಅಂತ ಅನ್ಕೋತಿದ್ದಾರೆ. ನಿಮಗೆ ಅಥವಾ ಅವ್ರಿಗೆ ಮೆನಿ ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು ಗೈಸ್. ಮತ್ತೆ ಒಬ್ರಿಗೊಬ್ರು ತುಂಬಾ ಕನೆಕ್ಟ್ ಆಗಿದ್ದೀರಾ ನೀವು. ದೇವರ ದಯೆಯಿಂದ, ದೇವರ ಆಶೀರ್ವಾದದಿಂದ ಅಂತ ಅನ್ಕೋತಿದ್ದಾರೆ. ಒಟ್ನಲ್ಲಿ ನಿಮ್ಮಂತ ಬ್ಲೆಸ್ಡ್ ಪರ್ಸನ್ ಅವ್ರ ಲೈಫ್ ಬಂದಿರೋದು ಅವ್ರಿಗೆ ತುಂಬಾ ಬ್ಲೆಸ್ಡ್. ತುಂಬಾ ಸ್ವೀಟ್ ಎಮೋಷನ್ಸ್ ಇದೆ. ಮತ್ತೆ ರಿಲೇಶನ್ಶಿಪ್, ನಿಮ್ ಜೊತೆ ಅವ್ರಿಗೆ ರಿಲೇಶನ್ಶಿಪ್ ಬೇಕೇ ಬೇಕು. ತುಂಬಾ ಎಮೋಷನ್ಸ್ ನೋಡಿ, ಎಮೋಷನ್ ಸಖತ್ ಎಮೋಷನ್. ನಿಮ್ಗೆ ಹೊಸ ಸ್ಟಾರ್ಟ್ ಅಥವಾ ನಿಮ್ಗೆ ಪ್ರೀತಿ ಕೊಡ್ಬೇಕು, ಏಸ್ ಆಫ್ ಕಪ್ಸ್ ಪ್ರೀತಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದೆ ಗೈಸ್, ಕ್ಲೈಮ್ ಮಾಡಿ. ವಾವ್, ನಿಮ್ನ ಸ್ಟಾರ್, ನೀವೊಂದು ಸ್ಟಾರ್ ಅವ್ರಿಗೆ. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಫೈಲ್ 2 ಏನೇನ್ ಹೈಡ್ ಮಾಡ್ತಿದ್ದಾರೆ ಫೀಲಿಂಗ್ಸ್ ನ. ಕಿಂಗ್ ಆಫ್ ಕಪ್ಸ್, ದಿ ಎಂಪರರ್ ಕಾರ್ಡ್, ವರ್ಲ್ಡ್ ಕಾರ್ಡ್ ಬಂದಿದೆ ಗೈಸ್. ವಾವ್, ತುಂಬಾ ಫೀಲಿಂಗ್ಸ್ ಮುಚ್ಚಿಟ್ಕೊಂಡಿದ್ದಾರೆ. ನಿಮ್ನ ತುಂಬಾ ಬ್ಯೂಟಿಫುಲ್, ನೀವ್ ಅವ್ರ ಕಣ್ಣಿಗೆ ತುಂಬಾ ಬ್ಯೂಟಿಫುಲ್. ನೀವು ಬ್ಯೂಟಿಫುಲ್ ಆಗು ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. 10 ಆಫ್ ಕಪ್ಸ್, ಗೈಸ್ ಅವ್ರು ನಿಮ್ನೇ ಅವ್ರ ಪ್ರಪಂಚ ಅಂತ ಅನ್ಕೊಂಡಿದ್ದಾರೆ. ಶೋ ಮಾಡಲ್ಲ, ಒಂಚೂರು ಶೋ ಮಾಡಲ್ಲ. ಹೊಸ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಇದೆ. ನಿಮ್ನ ಫಿಸಿಕಲಿ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ಕೋತಿದ್ದಾರೆ. ನೀವ್ ಅವ್ರ ಲೈಫಲ್ಲಿ ಇದ್ರೆ ಅವ್ರಿಗೆ ಕಂಪ್ಲೀಟ್ ಫೀಲ್ ಆಗುತ್ತೆ, ಫುಲ್ಫಿಲ್ಡ್ ಫೀಲ್ ಆಗುತ್ತೆ. ಟ್ರಾವೆಲಿಂಗ್ ಎನರ್ಜಿ ಜಾಸ್ತಿ ಇದೆ. ನಿಮ್ ಜೊತೆ ಡೇಟ್ಗೆ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕು, ನಿಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಿದ್ರೆ. ನಾನು ಹೇಳಿದ್ನಲ್ಲ, ಈಗ ಒಂದ್ ರೂಮ್ ಇರುತ್ತೆ ಅನ್ಕೊಳ್ಳಿ ಗೈಸ್. ಆ ರೂಮ್ ಅಲ್ಲಿ ನೀವು ದೂರದಲ್ಲಿ ಎಲ್ಲೋ ಕೂತಿದ್ರು ಸಾಕು, ಓಕೆನಾ, ಅವ್ರಿಗೆ ಅಷ್ಟು ಸಾಕು. ನೀವ್ ಆ ರೂಮ್ ಅಲ್ಲಿ ಇದ್ರೆ ಸಾಕು ಅವ್ರಿಗೆ. ನೀವ್ ಅವ್ರನ್ನ ನೋಡೋದು ಬೇಡ, ಅದಕ್ಕೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ, ಅದಕ್ಕೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ನೀವ್ ಅವ್ರ ಲೈಫಿಗೆ ಬಂದ್ರೆ ಹೆಂಗಿರುತ್ತೆ ಅಂತ. ಅವ್ರ ಫೀಲಿಂಗ್ ಈ ತರ ಇರೋದು ಗೈಸ್. ಇಲ್ಲ ಒಂದ್ ಪಾರ್ಟಿಗೆ ಹೋಗ್ತೀರಾ ಅನ್ಕೊಳ್ಳಿ, ಒಂದ್ ಪಾರ್ಟಿಲಿ ನೀವ್ ಎಲ್ಲೋ ದೂರದಲ್ಲಿ, ಆ ಪಾರ್ಟಿಲಿ ನೀವ್ ಪ್ರೆಸೆಂಟ್ ನೀವ್ ಇದ್ದೀರಾ ಅನ್ನೋ ಫೀಲಿಂಗೇ ಸಾಕು ಅವ್ರಿಗೆ. ಅಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ ಗೈಸ್, ತೋರ್ಸ್ಕೊಳಲ್ಲ. ಅವ್ರಿಗೆ ನಿಮ್ ಜೊತೆ ಡೀಪ್ ಬಾಂಡಿಂಗ್ ಬೇಕು, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಓಕೆನಾ.
ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಒಂದ್ ನಂಗೆ ನೆಗೆಟಿವ್ ಕಾರ್ಡ್ ಕಾಣಿಸ್ತಿಲ್ಲ. ತುಂಬಾ ಚೆನ್ನಾಗಿದೆ. ಫೈಲ್ 2 ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್. ಅವರು ಎಮೋಷನಲಿ ನಾನು ತುಂಬಾ ಸ್ಟೇಬಲ್ ಅಂತ ತೋರ್ಸ್ಕೊತಾರೆ, ಆದ್ರೆ ಖಂಡಿತ ಇಲ್ಲ. ನಿಮ್ ನೋಡಿದ್ರೆ ತುಂಬಾ ಎಮೋಷನಲ್ ಆಗ್ತಾರೆ. ನೀವು ತುಂಬಾ ಬ್ಯೂಟಿಫುಲ್ ಅವ್ರ ಕಣ್ಣಿಗೆ. ನಿಮ್ಮ ಜೊತೆ ಜೀವನ ಕಳಿಬೇಕು, ವಯಸ್ಸಾಗೋವರೆಗೂ ನಿಮ್ ಜೊತೆ ಜೀವನ ಕಳಿಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಕೆ, ನಿಮ್ ಪರ್ಸನ್ ಸ್ವಲ್ಪ ಡಾಮಿನೇಟಿಂಗ್ ಇರ್ಬೋದು, ತೋರ್ಸ್ಕೊಂಡಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತೋರ್ಸ್ಕೊಂಡಿಲ್ಲ. ನಿಮ್ ಜೊತೆ ತುಂಬಾ ಎಮೋಷನಲಿ ಅಟ್ಯಾಚ್ ಆದಂಗ ಅವ್ರು ಬೇರೆಯವ್ರ ಜೊತೆ ಅಟ್ಯಾಚ್ ಆಗಲ್ಲ, ಅದನ್ನು ತೋರ್ಸ್ಕೊಂಡಿಲ್ಲ. ಅವ್ರು ತುಂಬಾ ಡಿಸಿಪ್ಲಿನ್ ವ್ಯಕ್ತಿ, ತೋರ್ಸ್ಕೊಂಡಿಲ್ಲ. ಇನ್ನೂ ಓಪನ್ ಅಪ್ ಆಗಿಲ್ಲ ಗೈಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಕನೆಕ್ಷನ್ಗೆ ಅವ್ರು ಇನ್ವೆಸ್ಟ್ ಮಾಡ್ಬೋದು ಅಂತ ತುಂಬಾ ಅನ್ಕೋತಿದ್ದಾರೆ. ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ಕಪ್ ನೋಡಿ ಹಿಡ್ಕೊಂಡಿದ್ದಾರೆ, ಪ್ರೀತಿ ಕಪ್. ಖಂಡಿತ ಕೊಡ್ತಾರೆ. ನಿಮ್ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ. ಏನ್ ಮಾಡ್ಬೋದು, ನೆಕ್ಸ್ಟ್ ಏನ್ ಮಾಡ್ಬೋದು, ಹೆಂಗ್ ಅಪ್ರೋಚ್ ಮಾಡ್ಬೇಕು, ನಾನು ಹೆಂಗ್ ಗಿಫ್ಟ್ ಕೊಡೋದು. ಈ ತರ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿರೋದೇ ನನ್ ಗಿಫ್ಟ್. ನಾನ್ ಆಕ್ಚುಲಿ ಅರ್ಹನಾ ಅಂತ ತುಂಬಾ ಸರ್ ಅನ್ಕೊಂಡಿದ್ದಾರೆ. ಆ ತರ ವ್ಯಕ್ತಿ ನೀವು ಅವ್ರ ಕಣ್ಣಿಗೆ. ವರ, ದೇವ್ರು ಕೊಟ್ಟಿರೋ ವರ. ನೀವೇನಾದ್ರೂ ಅವ್ರ ಲೈಫಲ್ಲಿ ಬಂದ್ಬಿಟ್ರೆ ಅವರ ಜೀವನದ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅವ್ರು ಅನ್ಕೋತಿದ್ದಾರೆ ಗೈಸ್. ಓಕೆನಾ? ನೋಡಿ, 10 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಫ್ಯಾಮಿಲಿ ಕಾರ್ಡ್. ತುಂಬಾ ನೀವೇನಾದ್ರೂ ಅವ್ರ ಲೈಫಲ್ಲಿ ಹೋಗ್ಬಿಟ್ರೆ ತುಂಬಾ ಲಕ್ಕಿ ಫೀಲ್ ಮಾಡ್ತಾರೆ ಗೈಸ್ ಅವರು. ಮತ್ತೆ ಎಮೋಷನಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪ್ರೆಸೆಂಟ್ಲಿ. ಬಟ್ ನೀವೇನಾದ್ರೂ ಅವ್ರ ಲೈಫಲ್ಲಿ ಬಂದ್ಬಿಟ್ರೆ ಫುಲ್ ಎಮೋಷನಲಿ ಸ್ಯಾಟಿಸ್ಫೈಡ್ ಫೀಲ್ ಮಾಡ್ತಾರೆ. ಅವ್ರ ಲೈಫಲ್ಲಿ ತುಂಬಾ ಸಕ್ಸಸ್ ಸಿಗುತ್ತೆ ಗೈಸ್ ನೀವು ಅವ್ರ ಲೈಫ್ಗೆ ಹೋದ್ರೆ ಅಂತ ಅವ್ರು ಅನ್ಕೋತಿದ್ದಾರೆ. ವೆರಿ ನೈಸ್ ಎನರ್ಜೀಸ್ ಗೈಸ್. ಕಾಯ್ತಾ ಇದಾರೆ ಅವರು, ಬೇಗ ಹೋಗಿ ಅಪ್ರೋಚ್ ಮಾಡ್ಬಿಡೋಣ ಅಂತ. ತುಂಬಾ ಎಕ್ಸ್ಟ್ರೀಮ್ಲಿ ಡಿವೋಟೆಡ್ ಆಗಿದ್ದಾರೆ ನಿಮ್ಗೆ. ನಿಮ್ ಬಗ್ಗೆನೇ ಯೋಚನೆ. ನೀವು ದೇವತೆ ತರ, ಅಥವಾ ಹುಡುಗರಾದ್ರೆ ದೇವ್ರ ತರ ಅವ್ರಿಗೆ. ದೇವ್ರು ಇಷ್ಟ ನೀವು. ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ. ತೋರ್ಸ್ಕೊಳಲ್ಲ ಗೈಸ್, ಆದ್ರೆ ಹಿಡನ್ ಫೀಲಿಂಗ್ಸ್ ಅಲ್ವಾ, ತೋರ್ಸ್ಕೊಳಲ್ಲ. ಅವ್ರು 2 ಸಿಚುವೇಶನ್ ಜಗಲ್ ಮಾಡ್ತಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ, ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ದಾರೆ, ಓವರ್ ಥಿಂಕ್ ಮಾಡ್ತಾರೆ, ಇಂಬ್ಯಾಲೆನ್ಸ್ ಅನ್ಸುತ್ತೆ. ಅವ್ರ ಲೈಫಲ್ಲಿ ಸ್ವಲ್ಪ ಫೇಲ್ಯೂರ್ಸ್ ನೋಡಿದ್ದಾರೆ. ಸೊ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಆದಷ್ಟು ಬೇಗ ಆಕ್ಷನ್ಸ್ ತಗೋತಾರೆ. ಯಾಕಂದ್ರೆ ಇಷ್ಟೊಂದು ಪಾಸಿಟಿವ್ ಫೀಲಿಂಗ್ಸ್ ಇದೆ. ಸ್ವಲ್ಪ ಮೈಂಡ್ ಅಲ್ಲಿ ಅನ್ಸ್ಟೇಬಲ್ ಫೀಲಿಂಗ್ಸ್ ಇರ್ಬೋದು. ಎಲ್ಲಾದ್ರ ಬಗ್ಗೆನೂ ಎಲ್ಲಾರ್ಗು ಯೋಚನೆ ಇದ್ದೇ ಇರುತ್ತೆ. ಬಟ್ ನಿಮ್ ಬಿಟ್ರೆ ಅವ್ರಿಗೆ ಬೇರೆ ವರ್ಲ್ಡೇ ಇಲ್ಲ, ಬೇರೆ ಪ್ರಪಂಚನೇ ಇಲ್ಲ ಗೈಸ್. ಓಕೆನಾ? ಮೂನ್ ಎನರ್ಜಿ ಬಂದಿರೋದ್ರಿಂದ ಒಂದೊಂದ್ಸರಿ ಕನ್ಫ್ಯೂಷನ್ ಆಗುತ್ತೆ, ವಾಟ್ ಟು ಡೂ ನೆಕ್ಸ್ಟ್ ಅಂತ. ಬಟ್ ತುಂಬಾ ಇಷ್ಟಪಡ್ತಾರೆ ಗೈಸ್ ನೀವು. ಅದು ರೆಸ್ಪೆಕ್ಟ್ಫುಲ್ ಆಗಿ ನಿಮ್ನ ಏಂಜಲ್ ತರ ನೋಡ್ತಾರೆ. ಮತ್ತೆ ದೇವ್ರ ಕೊಟ್ಟಿರೋ ವರ ಮತ್ತೆ ನೀವು ಅವ್ರಿಗೆ. ನೀವು ಅವ್ರ ಲೈಫಲ್ಲಿ ಬಂದಿರೋದು. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ನೋಡಿ, ಅವರ ಹಾರ್ಟ್ ಚಕ್ರ ನಿಮ್ಮಿಂದ ಓಪನ್ ಆಗಿದೆ ಗೈಸ್. ಅವ್ರ ಹಾರ್ಟ್ ಚಕ್ರ ನಿಮ್ಮಿಂದ ಓಪನ್ ಆಗಿದೆ, ಇನ್ ಯಾರಿಂದನೂ ಓಪನ್ ಆಗಿಲ್ಲ. ನೋಡಿ, ನೀವ್ ಅವ್ರ ಲೈಫಲ್ಲಿ ಇದ್ರೆ ಮಾತ್ರ ಅವ್ರಿಗೆ ಖುಷಿ ಸಿಗೋದು. ನೋಡಿ, 5Dಲಿ ನೀವು ಅವರು ಕನೆಕ್ಟ್ ಆಗಿದ್ದೀರಾ. ಅವ್ರು ತುಂಬಾ ಮಿಸ್ ಮಾಡ್ಕೋತಾರೆ, ನಿಮ್ನ ತುಂಬಾ ನೆನ್ಸ್ಕೋತಾರೆ. ಆತರ ನಿಮ್ಗೆ ಫೀಲ್ ಬರುತ್ತೆ ಕೆಲವು ಸರಿ, ಬಂದಿರ್ಬೋದು. ನೋಡಿ, ಅವ್ರು ನಿಮ್ ಬಗ್ಗೆನೆ 24/7 ಯೋಚನೆ. ನೋಡಿ ಹೆಂಗ್ ನಡೀತಾ ಇದೆ. ಹಾರ್ಟ್ ಚಕ್ರ ಓಪನ್ ಮಾಡಿದ್ದೀರಾ ನೀವೇ. ಅವ್ರಿಗೆ ಒಂದು ಎನ್ಲೈಟ್ಮೆಂಟ್ ಸಿಕ್ಕಿದೆ. ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಪ್ರೀತಿ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಂತ ವ್ಯಕ್ತಿ ನೀವೇ ಅಂತ ಅನ್ಕೋತಿದ್ದಾರೆ. ಎನ್ಲೈಟ್ ಆಗಿದ್ದಾರೆ ಅವ್ರು. ಈ ಕನ್ಫ್ಯೂಷನ್ ಸ್ಟೇಟ್ ಇಂದ ಆಚೆ ಬಂದಿದ್ದಾರೆ ಅವರು. ನೀವೇ ಅವ್ರಿಗೆಲ್ಲ ಎನ್ಲೈಟ್ಮೆಂಟ್ ಸಿಕ್ಕಿದೆ. ಅವ್ರಿಗೆ ಲವ್ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಂತ ವ್ಯಕ್ತಿ ನೀವು. 8 ಆಫ್ ಪೆಂಟಿಕಲ್ಸ್. ನಿಮ್ನ ಕಂಪ್ಲೀಟ್ ಅಂತ ನೋಡ್ತಾರೆ. ಯು ಆರ್ ಕಂಪ್ಲೀಟ್. ಅವರ ದೃಷ್ಟಿಲಿ ನೀವು ಕಂಪ್ಲೀಟ್ ಅವ್ರಿಗೆ. ಮೂನ್ ಎನರ್ಜಿ ಮತ್ತೆ ಬಂದಿದೆ. ಸ್ವಲ್ಪ ಕನ್ಫ್ಯೂಷನ್ ಇದೆ ಅವ್ರ ಲೈಫಲ್ಲಿ, ಸ್ವಲ್ಪ ಸ್ಟ್ರೆಸ್ ನಡೀತಿದೆ, ಅವ್ರ ಲೈಫಲ್ಲಿ ಡಿಲೇಸ್ ಇದೆ. ಬಟ್ ನಿಮ್ ಮುಂದೆ ಅದೇನು ಇಲ್ಲ. ಆ ವಿಚಾರನ ಅವ್ರ ತಲೆನೇ ಕೆಡ್ಸ್ಕೊಳಲ್ಲ. ನೀವಷ್ಟೇ ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್. ನೋಡಿ, ಅವ್ರ ಇಡೀ ವರ್ಲ್ಡ್ ಅಲ್ಲಿ ನೀವು ಒಬ್ರೇ ಕೂತಿರೋದು. ನೀವ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ಹೈಡ್ ಮಾಡ್ತಾರೆ ಆದ್ರೆ
ನೋಡಿ ಪೇಜ್ ಆಫ್ ಪೆಂಟಕಲ್ಸ್, ಸ್ಲೋ ಎನರ್ಜಿ ಇದೆ, ಅದಕ್ಕೆ ಅವ್ರು ಬರಕ್ ಆಗ್ತಿಲ್ಲ. ಬರ್ತಾರೆ ಆದ್ರೆ ಆಕ್ಷನ್ ತಗೋತಾರೆ. ನೀವು ಬಂದ್ರೆ ಅವ್ರ ಲೈಫ್ಗೆ ದುಡ್ಡು, ಸ್ಟೆಬಿಲಿಟಿ, ಸಕ್ಸಸ್, ಲೈಫಲ್ಲಿ ಎಲ್ಲ ಸಿಕ್ಕಂಗೆ. ನೀವು ಅವ್ರಿಗೆ ಪ್ರೈಸ್ ಇದ್ದಂಗೆ. ನೀವು ಅವ್ರಿಗೆ ಏನ್ ಹೇಳ್ಬೋದು, ನೀವು ಎಲ್ಲ ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಡಬಲ್ ಕನ್ಫರ್ಮೇಶನ್, ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ಅವ್ರಿಗೆ ಶೋ ಮಾಡಲ್ಲ ನೀವ್ ಅಷ್ಟು ಇಂಪಾರ್ಟೆಂಟ್ ಅಂತ. ನೋಡಿ ದೇವ್ರನ್ನ ಕೇಳ್ಕೊತಿದಾರೆ, ನೋಡಿ ದೇವ್ರನ್ನ ಪ್ರೇ ಮಾಡ್ತಿದಾರೆ, ನನ್ ಲೈಫಿಗೆ ಬಂದ್ಬಿಡ್ಲಪ್ಪ ವ್ಯಕ್ತಿ, ಹೆಂಗಾದ್ರೂ ಬಂದ್ಬಿಡ್ಲಿ, ಎಲ್ಲಾ ಸಿಚುವೇಶನ್ ನ ಮೀರಿ ನೀವು ಅವ್ರ ಲೈಫಿಗೆ ಬರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದಾರೆ ಗೈಸ್. ನೋಡಿ ಹೆಂಗ್ ಪ್ರೇ ಮಾಡ್ತಿದಾರೆ. ಸಿ, ಕಾಣಿಸ್ತಿದ್ಯಾ? ಹಿ ಆರ್ ಶಿ ಪ್ರೇಯಿಂಗ್ ನೀವು ಅವ್ರ ಲೈಫಿಗೆ ಬರ್ಬೇಕಂತ. ವಾವ್, ಲೈವ್ ಮಾಡಿ ಗೈಸ್, ತುಂಬಾ ಒಳ್ಳೆ ಎನರ್ಜಿ ಇದೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 2 ವ್ಯಕ್ತಿಗಳಿಗೆ ಏನ್ ಮೆಸೇಜ್ ಇದೆ, ಅವ್ರ ಹಿಡನ್ ಫೀಲಿಂಗ್ಸ್. ನೋಡಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ, ಯಾಕಂದ್ರೆ ನೀವ್ ಅವ್ರ ಜೀವನದ ಲೈಟ್ ಸ್ಟಾರ್. ದೇವ್ರನ್ನ ಬೇಡ್ಕೋತಾ ಇದಾರೆ, ಆಕ್ಷನ್ ತಗೋಬೇಕು ಅನ್ಕೋತಿದಾರೆ, ಇನ್ನು ಆಕ್ಷನ್ ತಗೊಳಕ್ ಆಗ್ತಿಲ್ಲ, ಯಾಕಂದ್ರೆ ಬೆಳಕಿಲ್ಲ ಅವ್ರ ಲೈಫಲ್ಲಿ, ಕತ್ಲೆ ಇದೆ. ನೀವು ಬಂದ್ರೆ ಬೆಳಕು ಗೈಸ್. ನಿಮ್ ಬಗ್ಗೆನೇ ಯೋಚನೆ ಅವರಿಗೆ. ನೋಡಿ ಔಸ್ಕೋತಾರೆ ನಿಮ್ ನೋಡಿದ್ರೆ ಸುಮಾರು ಜನ. ಸ್ವಲ್ಪ ಔಸ್ಕೊಂಡ್ ನಿಂತ್ಕೊಳ್ಳೋದ್ ನೀವೇನಾದ್ರೂ ಬಂದ್ರೆ, ಅವ್ರ ಇರೋ ರೂಮಿಗೆ ಬಂದ್ರೆ, ಯಾಕಂದ್ರೆ ಅವ್ರಿಗೆ ಎಮೋಷನ್ಸ್ ಅಷ್ಟು ಫ್ಲೋ ಆಗುತ್ತೆ ನಿಮ್ ಕಂಡ್ರೆ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಔಸ್ಕೊಂಡಿರ್ತಾರೆ. ಆಮೇಲೆ ಮೆಸೇಜ್ ಮಾಡೋಣ, ಆಮೇಲೆ ಕಾಲ್ ಮಾಡೋಣ, ಆಮೇಲೆ ಹೇಳೋಣ, ಈಗ ಆಗಲ್ಲ ಅಂತ ಔಸ್ಕೊಂಡಿರೋದು ಉಂಟು ಅವ್ರು ನಿಮ್ ನೋಡಿ. ನೋಡಿ ಅವರು ಮತ್ತೆ ಅದೇ ಕಾರ್ಡ್ ಬಂದಿದೆ, 8 ಆಫ್ ಸ್ವೋರ್ಡ್ಸ್ ಗೈಸ್. ಕಣ್ಣದ್ ಪಟ್ಟಿ ಕಟ್ಟಿರೋದು ಆಲ್ರೆಡಿ ನಾವು ನೋಡಿದ್ವಿ 2 ಆಫ್ ಸ್ವೋರ್ಡ್ಸ್ ಅಲ್ಲಿ. ಇದ್ರಲ್ಲೂ ಕಣ್ಣದ್ ಬಟ್ಟೆ ಕಟ್ಟಿದೆ. ಮುಂಚೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ನೀವು ಪ್ರೀತಿ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿದ್ದೀರಿ. ಸೊ ಇದ್ರಿಂದ ಅವ್ರು ಆಚೆ ಬಂದಿದ್ದಾರೆ, ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ. ಓಕೆನಾ? ಅವ್ರಿಗೆ ಹಿಂದೆ ಪ್ರೀತಿ ಅಂದ್ರೆ ಏನಿತ್ತೋ ಅಥವಾ ಟೈ ಫೀಲ್ ಮಾಡಿದ್ದಾರೆ. ನೀವ್ ಬಂದ್ಮೇಲೆ ನೀವ್ ಅಲ್ಲಿಂದ ಆಚೆ ಕರ್ಕೊ ಬಂದಿದ್ದೀರಾ ಅವ್ರು. ನೀವ್ ಒಂಥರ ದೇವತೆ ತರ. ಅವ್ರು ಹೀಗಿದ್ರು ಈ ಸಿಚುವೇಶನ್, ಕಟ್ಟಾಕಿದ ಸಿಚುವೇಶನ್, ಕಣ್ಣಿಗೆ ಕಟ್ಟಿದ ಸಿಚುವೇಶನ್ ಇಂದ ನೀವ್ ಅವ್ರನ್ನ ಆಚೆ ಕರ್ಕೊ ಬಂದಿದ್ದೀರಾ ಕೈ ಹಿಡ್ದು. ಪ್ರೀತಿ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿದ್ದೀರಾ, ಕೇರ್ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿದ್ದೀರಾ. ಬಟ್ ಅವ್ರು ಶೋ ಮಾಡ್ತಿಲ್ಲ, ಔಸ್ಕೊಂಡ್ ನೋಡಿ ಹೆಂಗ್ ಔಸ್ಕೊಂಡ್ ನಿಂತಿದ್ರು. ದಿ ಸ್ಟಾರ್, ಮತ್ತೆ ಸ್ಟಾರ್ ಕಾರ್ಡ್ ಗೈಸ್. ಸ್ಟಾರ್ ಕಾರ್ಡ್, ನೀವ್ ಅವ್ರಿಗೆ ಸ್ಟಾರ್, ನೀವ್ ಅವ್ರ ಲೈಫಲ್ಲಿ ಇರೋ ಸ್ಟಾರ್. ನೀವು ಬಂದ್ರೆ ಅವ್ರ ಲೈಫ್ ಫುಲ್ ಸೆಟಲ್ ಅಂತ ಅನ್ಕೋತಿದ್ದಾರೆ. ಸನ್ ಎರಡುವೆ, ಸ್ಟಾರ್ ಸನ್ ಎರಡುವೆ. ನೀವು ಅವರ ಕತ್ಲೆ ಇರೋ ಪ್ರಪಂಚದಲ್ಲಿ ಸೂರ್ಯ ನಕ್ಷತ್ರ ಎರಡುವೆ, ಬೆಳಕು. ನಾನು ಏನ್ ಹೇಳ್ದೆ, ಬೆಳಕು, ತುಂಬಾ ಬೆಳಕು ಕಾಣಿಸ್ತಿದೆ, ಕತ್ಲಲ್ಲಿರೋ ಬೆಳಕು. ನೀವ್ ಅವ್ರಿಗೆ ಬೆಳಕು ಬಂದಂಗೆ ಗೈಸ್ ಲೈಫಲ್ಲಿ ನೀವು ಹೋದ್ರೆ. ಅನ್ಲಾಕ್ ದ ಸೇಕ್ರೆಡ್ ಮಿಸ್ಟ್ರೀಸ್. ನೋಡಿ ನೆಕ್ಸ್ಟ್ ನನ್ಗೆ ಬೇರೆ ಕಾರ್ಡ್ ತೆಗಿಬೇಡಿ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬಂದಿದೆ. ಸೊ ಐ ಆಮ್ ಸ್ಟಾಪಿಂಗ್ ಹಿಯರ್. ಯಾಕಂದ್ರೆ ಈ ಡೆಕ್ ಇಂದ ಸಾಕು ಮೆಸೇಜಸ್ ಅಂತ ಯೂನಿವರ್ಸ್ ಕಡೆಯಿಂದ ಹೇಳ್ತಿದ್ದಾರೆ. ಸೊ ಇನ್ನೂ ತುಂಬಾ ಮಿಸ್ಟ್ರೀಸ್ ಇದೆ ನಿಮ್ಮ ಪರ್ಸನ್ದು, ಈಗ್ಲೇ ಅನ್ಲಾಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನೇ ತಡ್ಕೊಳಕ್ ಆಗಲ್ಲ, ಅಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ. ಇನ್ನೂ ಇನ್ನೇನ್ ಹೇಳಿ ಗೈಸ್, ಎಷ್ಟು ಚೆನ್ನಾಗಿದೆ ನಿಮ್ ಪರ್ಸನ್. ವಾವ್. ಬೇರೆ ಡೆಕ್ಕಿಂದ ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ, ಓಕೆನಾ? ಫೈಲ್ 2 ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 2 ಪರ್ಸನ್ಗೆ ಸ್ಕೇರ್ಡ್ ಆಫ್ ರಿಜೆಕ್ಷನ್. ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀರಾ ಅಂತ ಎದ್ರುಕೊಂಡು ಹಿಂಗ್ ನಿಂತಿರ್ಬೋದು ಗೈಸ್. ತುಂಬಾ ಸ್ಕೇರ್ಡ್. ನಿಮ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟ ಇಲ್ಲ ಗೈಸ್. ಐ ನೆವರ್ ವಾಂಟ್ ಟು ಲೂಸ್ ಯು. ನಿಮ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟ ಇಲ್ಲ ಅವ್ರಿಗೆ. ಡೌಟೇ ಪಡ್ಬೇಡಿ ಗೈಸ್. ನೋಡಿ ಮೂನ್ ಎನರ್ಜಿ ಅಂದ್ರೆ ಅವರು ಯಾಕೆ ಅಂದ್ರೆ, ನೋಡಿ ಇಲ್ಲೆಲ್ಲ ಮೂನ್ ಬಂದಿದೆ, ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫ್ ಅಲ್ಲಿ ಅಂತ ಅಂದೆ.
ಕಾರ್ಡ್ಸ್ ಎಲ್ಲ ಇದಾಗ್ಬಿಡುತ್ತೆ. ಸೊ ನೆನ್ಪಿದ್ರೆ ಮೂನ್ ಎನರ್ಜಿ ಅಂತ ಹೇಳಿದ್ನಲ್ಲ ನೋಡಿ, ನಿಮ್ನ ಚಂದ್ರನ್ ನೋಡಿದಾಗ ಅವ್ರು ನಿಮ್ನ ನೆನ್ಸ್ಕೊತಾರೆ ಗೈಸ್. ಗೈಸ್ ನನ್ ಏನೇನ್ ಹೇಳಿದೀನಿ ಅದೇ ಮೆಸೇಜ್ ಬರ್ತಿದೆ. ಸೊ ಐ ಫೀಲ್ ಸೋ ಹ್ಯಾಪಿ ಗೈಸ್. ನಿಮ್ಗೋಸ್ಕರ ತುಂಬಾ ಖುಷಿ ಆಗ್ತಿದೆ ನನ್ಗೆ. ನಿಮ್ ಈ ತರ ರೀಡಿಂಗ್ ಬಂದ್ರೆ ನನ್ಗೂ ಖುಷಿ ಆಗುತ್ತೆ. ಬರೀ ನೆಗೆಟಿವ್ ಕಾರ್ಡ್ಸ್ ಬಂದ್ರೆ ಹೇಳಕ್ ನನ್ಗೂ ಕಷ್ಟ ಆಗುತ್ತೆ ಗೈಸ್. ಓಕೆನಾ, ತುಂಬಾ ಖುಷಿ ಆಗ್ತಿದೆ. ತುಂಬಾ ಪ್ರೀತಿ ಮಾಡ್ತಾರೆ. ವೆರಿ ನೈಸ್ ಎನರ್ಜಿ ಗೈಸ್. ಕ್ಲೈಮ್ ಮಾಡಿ ನೋಡಿ. ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನೀವು ಅವ್ರ ತಲೆಯಲ್ಲಿ ರೆಂಟ್ ಫ್ರೀ ಆಗಿ 24/7 ಇರ್ತೀರಾ ಅಂತ ಹೇಳ್ತಿದ್ದಾರೆ ಗೈಸ್. ಲವಿಸ್ ಇಂದ ಅವ್ರ ಉಸಿರಾಟದಲ್ಲೂ ನೀವೇ ಇರೋದು ಗೈಸ್. ಓಕೆನಾ, ಲವರ್ಸ್ ಒರಾಕಲ್ ಇಂದ ಒಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ಮ ಪರ್ಸನ್ ಕಡೆಯಿಂದ. ಫೈಲ್ 2. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮಿಸ್ ಐ ಹ್ಯಾವ್ ಮೇಡ್? ನಾನು ಏನಂದೆ ಅವಾಗ್ಲೇ, ಅವ್ರು ನಿಮ್ಗೆ ಸೂಟೇಬಲ್ ವ್ಯಕ್ತಿ ಅಲ್ಲ, ನೀವು ಬಂದ್ರೆ ನೀವು ದೇವತೆ ಅಥವಾ ದೇವ್ರ ತರ ಅಂತಂದೆ ನೋಡಿ. ಅವ್ರು ಅನ್ಕೋತಿದಾರೆ ಅವ್ರೇನೋ ತಪ್ಪು ಮಾಡಿರ್ಬೋದು ಮುಂಚೆ ಗೈಸ್. ಅದ್ ಹೆಂಗ್ ನೀವು ಅದನ್ನೆಲ್ಲ ಕ್ಷಮಿಸಿ ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ದೇ ಇರೋ ವ್ಯಕ್ತಿನ ಇಷ್ಟೊಂದು ಎಮೋಷನಲ್ ಮಾಡಿದೀರಾ ಅಂದ್ರೆ ನೀವು ತುಂಬಾ ಒಳ್ಳೆ ವ್ಯಕ್ತಿ ಇರ್ಬೇಕು ಗೈಸ್. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅವರಿಗೆ ನಿಮ್ ಮೇಲೆ, ಶೋ ಮಾಡಲ್ಲ. ನೀವ್ ಹೆಂಗ್ ಕ್ಷಮಿಸಿದೀರ ಅವ್ರನ್ನ ಅಂತಾನೆ ಅವ್ರಿಗೆ ಆಶ್ಚರ್ಯ. ರಿಜೆಕ್ಟ್ ಮಾಡ್ಬಿಟ್ರೆ ಏನೋ ಭಯ. ಅವ್ರಿಗೆ ಮುಂಚೆ ಮಾಡಿರೋ ನೆಟ್ಕೊಂಡಿರೋ ರೀತಿ ತುಂಬಾ ಹರ್ಟ್ ಆಗುತ್ತೆ ಗೈಸ್ ನೆನ್ಸ್ಕೊಂಡಾಗ. ನೀವ್ ಏನ್ ಹೇಳಿದೀರ ಅವ್ರಿಗೆ ಮುಂಚೆ ಅದ್ ರೈಟ್ ಅಂತ ಹೇಳ್ತಾರೆ. ನೀವ್ ಮುಂಚೆ ಅವ್ರಿಗೇನೋ ಹೇಳಿರ್ಬೋದು, ಅದ್ ಸರಿ ಅಂತ ಈಗ ಅನ್ಸ್ತಿದೆ ಅವ್ರಿಗೆ. ಅವ್ರು ಅನ್ಕೋತಿದಾರೆ ನಾನ್ ನಿಮ್ಗೆ ಎಲ್ಲಾ ಸತ್ಯ ಹೇಳ್ಬೇಕು, ಐ ವಿಶ್ ಐ ಕುಡ್ ಬಿ ಫುಲಿ ಹಾನೆಸ್ಟ್ ವಿತ್ ಯು ಅಂತ ಅನ್ಕೋತಿದಾರೆ. ನಿಮ್ಗೆ ಎಲ್ಲಾ ಸತ್ಯ ಹೇಳ್ಬೇಕಿತ್ತು ಅಂತ ತುಂಬಾ ಅನ್ಕೋತಿದಾರೆ ಗೈಸ್. ವಾವ್, ಅವ್ರ ಏನ್ ಮುಚ್ಚಿಟ್ಟಿದ್ದಾರೆ ಅದನ್ನೆಲ್ಲ ಶಾರ್ಟ್ಲಿ ಇನ್ ಯಾರ್ಗ್ ಹೇಳ್ಕೊತಾರೆ ಗೈಸ್? ಇಷ್ಟೊಂದ್ ನಿಮ್ ಕಂಡ್ರೆ ಇಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ದಾರೆ, ಇನ್ ಯಾರ್ಗ್ ಹೇಳ್ತಾರೆ? ನಿಮ್ಗೆ ಹೇಳ್ತಾರೆ, ಶಾರ್ಟ್ಲಿ ಹೇಳ್ತಾರೆ. ಭಯ ಇದೆ, ಆ ಭಯ ಬಿಟ್ಟು ಬರ್ತಾರೆ, ಬಂದ್ ಹೇಳೇ ಹೇಳ್ತಾರೆ ಗೈಸ್. ಓಕೆನಾ, ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ? ಫೈಲ್ 2. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಗೈಸ್? ಸ್ಟಾರ್ಸ್, ಮತ್ತೆ ಸ್ಟಾರ್ ಗೈಸ್. ಸ್ಟಾರ್ಸ್ ಕಾಂಟ್ ಶೈನ್ ವಿತೌಟ್ ಡಾರ್ಕ್ನೆಸ್. ನೀವ್ ಏನ್ ಇಷ್ಟು ದಿನ ಅನುಭವಿಸಿದಿರಾ ಅದರಿಂದ ಆಚೆ ಬಂದು ನಿಮ್ಗೆ ಒಳ್ಳೆ ಲೈಫ್ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತೆ ನೀವು ಅವ್ರ ಜೀವನದಲ್ಲಿ ಶೈನಿಂಗ್ ಸ್ಟಾರ್. ನೀವ್ ಏನ್ ಕತ್ಲೆ ಅನುಭವಿಸಿದಿರಾ ಅದ್ರಿಂದನೇ ನಿಮ್ಗೆ ಅಷ್ಟ್ ತಾಳ್ಮೆ ಬಂದಿರ್ಬೋದು, ಅಷ್ಟ್ ಪ್ರೀತಿ ಕೊಡೋದ್ ಬಂದಿರ್ಬೋದು. ಅದ್ರಿಂದನೇ ಈ ವ್ಯಕ್ತಿ ನಿಮಗ್ ಸಿಕ್ಕಿರ್ಬೋದು. ಅವ್ರು ನಿಮ್ನ ವಿಶ್ ಫುಲ್ಫಿಲ್ಮೆಂಟ್ ವರ ಅಂತ ಅನ್ಕೋತಿರ್ಬೋದು. ಮುಂಚೆ ಅವ್ರು ಮೋಸ ಮಾಡಿ ಹೋಗಿದ್ರು ಅನ್ಸುತ್ತೆ, ಅಥವಾ ನಿಮ್ನ ಬಿಟ್ಟು ಹೋಗಿದ್ರು ಅನ್ಸುತ್ತೆ. ಹೆಂಗೆ ನೀನ್ ಕ್ಷಮಿಸ್ತೆ ಅಂತ ಕೇಳ್ತಿದಾರೆ. ಅಷ್ಟು ಒಳ್ಳೆ ವ್ಯಕ್ತಿತ್ವ ನಿಮಗ್ ಬಂದಿದೆ. ಬಿಕಾಸ್ ನೀವ್ ಏನ್ ಜೀವನದಲ್ಲಿ ಅನುಭವಿಸಿದೀರಾ ಅದ್ರಿಂದ ನಿಮ್ಗೆ ಒಳ್ಳೆ ವ್ಯಕ್ತಿತ್ವ ಬಂದಿದೆ. ಸೊ ನೀವ್ ಸ್ಟಾರ್ ತರ ಇನ್ಮೇಲೆ ನೆಕ್ಸ್ಟ್ ಶೈನೇ ಆಗೋದು. ನಿಮ್ಮ ಜೀವನದಲ್ಲಿರೋ ಡಾರ್ಕ್ನೆಸ್ ಖಂಡಿತ ಹೋಗುತ್ತೆ ಗೈಸ್. ನೀವ್ ಅನ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗುತ್ತೆ. ನೀವ್ ಶೈನ್ ಆಗೇ ಆಗ್ತೀರಾ. ಓಕೆನಾ, ಕ್ಲೈಮ್ ಮಾಡಿ ಗೈಸ್. ಎನರ್ಜೀಸ್ ತುಂಬಾ ಪಾಸಿಟಿವ್ ಎನರ್ಜೀಸ್ ಬಂದಿದೆ. ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ನೋಡ್ತಿರೋಣ? ಓಕೆನಾ, ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೇ. ನೋಡಿ, ನಿಮ್ ಮುಂದೆನೆ ಮಿಕ್ಸ್ ಮಾಡ್ಬಿಟ್ಟು ತೆಗಿತಿದ್ದೀನಿ ಜ್ಯೋತಿ. ನೀವೇ ಅವ್ರಿಗೆ ಜ್ಯೋತಿ ಇದ್ದಂಗೆ. ಲೈಟ್ 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 ಅಂತ ಅವಾಗಿಂದ ಅದ್ ಎಷ್ಟ್ ಸರ್ ಹೇಳಿದ್ನೋ ನನ್ಗೆ ಗೊತ್ತಿಲ್ಲ. ನೀವ್ ಅವ್ರ ಜೊತೆ ಜ್ಯೋತಿ ತಂದೋನೆ ನೀನೆ, ನೀವ್ ಅವ್ರ ಜೀವನದ ಜ್ಯೋತಿ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ತುಂಬಾ ಪಾಸಿಟಿವ್ ಎನರ್ಜಿ ಇದೆ, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಕಾರ್ಡ್ಸ್ ಏನ್ ಬಂದಿದೆ ಅದನ್ನೇ ಗೈಸ್ ನಾನು ಹೇಳಿರೋದು. ನಿಜವಾಗ್ಲೂ ನಿಮ್ ವ್ಯಕ್ತಿ ಸಿಗ್ಲಿ ನಿಮ್ಗೆ ಅಂತ ಕೇಳ್ಕೊತೀನಿ ಯೂನಿವರ್ಸ್ನ. ಯಾಕಂದ್ರೆ ಇಷ್ಟು ಒಳ್ಳೊಳ್ಳೆ ಫೀಲಿಂಗ್ಸ್ ಇರೋ ವ್ಯಕ್ತಿ ನಿಮ್ ಲೈಫಿಗೆ ಬರ್ಲಿ ಗೈಸ್. ಓಕೆನಾ, ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್, ಪ್ಲೀಸ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕೃಷ್ಣ ಒಂದೇ ಜಗದ್ಗುರು.